ಸ್ತೋತ್ರವು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ವಿ ವರ್ಷಿಪ್ ಯು ಲಾರ್ಡ್. ನಿನ್ನನ್ನು ಆರಾಧಿಸುವಪ್ಪ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ವಿ ವರ್ಷಿಪ್ ಯು ಲಾರ್ಡ್. ಪರಲೋಕ ದೇವ, ನಮ್ಮ ತಂದೆಯಾದ ದೇವರೇ, ಈ ಸಮಯವನ್ನು ನಮಗೆ ನೀಡಿದ್ದಕ್ಕೆ ಸ್ತೋತ್ರ ಅಪ್ಪ. ದೇವರೇ, ನಮ್ಮನ್ನು ನಡೆಸಪ್ಪ. ನಮ್ಮನ್ನು ಕಾದು ನಡೆಸೋದಕ್ಕೆ ಸ್ತೋತ್ರ. ನಮ್ಮಲ್ಲಿ ಕರ್ಕೊಂಬಂದಕ್ಕೆ ಸ್ತೋತ್ರ ಅಪ್ಪ. ಎಲ್ಲ ನಿನ್ನ ಹಸ್ತಕ್ಕೆ ಒಪ್ಪಿಸ್ತಾನೆ. ಎಲ್ಲ ಯೇಸು ನಾಮದ ಬೇಡಿ ಹೊಂದಿದ್ದೇನೆ, ಆಮೇನ್. ನಾವು ದೊಡ್ಡ ಚಪ್ಪಲಿ ತಟ್ಟಿ ನಮ್ಮ ದೇವರಿಗೆ ಆರಾಧಿಸಲಿಕ್ಕೆ ಹೋಗೋಣ. ಎಲ್ಲರೂ ಎದ್ದು ನಿಲ್ಬೇಕಂತ ಕೇಳ್ತಾ ಚಪ್ಪಲ ತಟ್ಟುತ್ತಾ ಸ್ತೋತ್ರವು ಸ್ತುತಿ ಸ್ತೋತ್ರವು ಸಾವಿರಾರು ವಂದನೆಗಳು ನಿಮಗೆ ಮಹಿಮೆಯಾಗಲಿ. ಯಾವಾಗಲೂ ಸ್ತುತಿ ಸ್ತೋತ್ರವು ಸ್ತೋತ್ರವು ಸ್ತುತಿ ಸ್ತೋತ್ರವು ಸಾವಿರಾರು ವಂದನೆಗಳು ನಿಮಗೆ ಮಹಿಮೆಯಾಗಲಿ. ಯಾವಾಗಲೂ ಸ್ತುತಿ ಸ್ತೋತ್ರವು. ಯೆಸಯ್ಯ 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 ಯೇಸುವೇ ದೇವರು ಯೇಸುವೇ ದೇವರು ಯೇಸುವೇ ದೇವರು ಯೇಸುವೇ ದೇವರು ಯೇಸುವೇ ದೇವರು ಯೇಸುವೇ ದೇವರು ನಮ್ಮ ಜೀವಿತದಲ್ಲಿ. ಯೇಸುವೇ ದೇವರು ಯೇಸುವೇ ದೇವರು ಯೇಸುವೇ ದೇವರು ಯೇಸುವೇ ದೇವರು ಯೇಸುವೇ ದೇವರು ಯೇಸುವೇ ದೇವರು ನಮ್ಮ ಜೀವಿತದಲ್ಲಿ. ಹಾಲೆಲೂಯಾ 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 ಸ್ತುತಿ ಮಹಿಮೆ. ಹಾಲೆಲೂಯಾ 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 ಸ್ತುತಿ ಮಹಿಮೆ. ಯೇಸುವೇ ದೇವರು ಯೇಸುವೇ ದೇವರು ಯೇಸುವೇ ದೇವರು ಯೇಸುವೇ ದೇವರು ಯೇಸುವೇ ದೇವರು ಯೇಸುವೇ ದೇವರು ನಮ್ಮ ಕುಟುಂಬದಲ್ಲಿ. ಯೇಸುವೇ ದೇವರು ಯೇಸುವೇ ದೇವರು ಯೇಸುವೇ ದೇವರು ಯೇಸುವೇ ದೇವರು ಯೇಸುವೇ ದೇವರು ಯೇಸುವೇ ದೇವರು ನಮ್ಮ ಕುಟುಂಬದಲ್ಲಿ. ಹಾಲೆಲೂಯಾ 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 ಸ್ತುತಿ ಮಹಿಮೆ. ಹಾಲೆಲೂಯಾ 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 ಸ್ತುತಿ ಮಹಿಮೆ. ಯೇಸುವೇ ದೇವರು ಯೇಸುವೇ ದೇವರು ಯೇಸುವೇ ದೇವರು ಯೇಸುವೇ ದೇವರು ಯೇಸುವೇ ದೇವರು ಯೇಸುವೇ ದೇವರು ನಮ್ಮ ರಾಜ್ಯದಲ್ಲಿ. ಯೇಸುವೇ ದೇವರು ಯೇಸುವೇ ದೇವರು ಯೇಸುವೇ ದೇವರು ಯೇಸುವೇ ದೇವರು ಯೇಸುವೇ ದೇವರು ಯೇಸುವೇ ದೇವರು ನಮ್ಮ ರಾಜ್ಯದಲ್ಲಿ. ಹಾಲೆಲೂಯಾ
ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ. ಸರ್ವವನ್ನು ಆಳ್ವವನೇ ನಿನ್ನನ್ನೇ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ. ಸರ್ವವನ್ನು ಆಳ್ವವನೇ ನಿನ್ನನ್ನೇ ಆರಾಧಿಸುವೆ. ನನ್ನಾಯ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ. ನನ್ನಾಯ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಉನ್ನತ ದೇವನೇ ನಿನ್ನನ್ನೇ ಆರಾಧಿಸುವೆ. ಶುದ್ಧ ದೇವನೇ ನಿನ್ನನ್ನೇ ಆರಾಧಿಸುವೆ. ಉನ್ನತ ದೇವನೇ ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ದೇವನೇ ನಿನ್ನನ್ನೇ ಆರಾಧಿಸುವೆ. ಪಾಪದಿಂದ ಬಿಡಿಸಿರುವೆ ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ಮಾಡಿರುವೆ ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಇಕ್ಕಟ್ಟಲ್ಲಿ ಸಹಾಯಕನೇ ನಿನ್ನನ್ನೇ ಆರಾಧಿಸುವೆ. ಕಷ್ಟದಲ್ಲಿ ವಿಮೋಚಕನೇ ನಿನ್ನನ್ನೇ ಆರಾಧಿಸುವೆ. ಇಕ್ಕಟ್ಟಲ್ಲಿ ಸಹಾಯಕನೇ ನಿನ್ನನ್ನೇ ಆರಾಧಿಸುವೆ. ಸರ್ವವನ್ನು ನಿನ್ನನ್ನೇ ಆರಾಧಿಸುವೆ. ನನ್ಮಾಲ ಜಯವು ನೀನೇ ನಿನ್ನನ್ನೇ ಆರಾಧಿಸುವೆ. ನನ್ಮಾಲ ಬಲವು ನೀನೇ ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ
ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮನೇ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. Jesus, worship ಆರಾಧಿಸುವ. Thank you Jesus. ನಿನ್ನ ಹಾಗೆ ಯಾರಿಲ್ಲ, ನಿನ್ನ ಹಾಗೆ ಯಾರಿಲ್ಲಪ್ಪ. Thank you Jesus. Thank you Lord. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. Lord, ನಿನ್ನ ಹಾಗೆ ಯಾರಿಲ್ಲ. There is none like you Lord. Thank you Father. ನೀನು ಕೆರೂಬಿಯರು ಸೆರಾಫಿಯರ್ ಆಗಿದೆಯಪ್ಪ. ಥ್ಯಾಂಕ್ ಯು ಜೀಸಸ್. ನಿನ್ನ ಹಾಗೆ ಯಾರಿಲ್ಲ, ನಿನ್ನ ಹಾಗೆ ಪ್ರೀತಿಸುವ ದೇವರು ಯಾರಿಲ್ಲ ಅಪ್ಪ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಸಲ್ಲಿಸಿ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ವಿ ವರ್ಷಿಪ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಓ ನಿನ್ನ ಹಾಗೆ ಯಾರಿಲ್ಲಪ್ಪ. ಥ್ಯಾಂಕ್ ಯು ಜೀಸಸ್. Jesus, we worship you. Yes, Lord, ನಾನು ಆರಾಧಿಸುವ. ನೀನೇ ಯೋಗ್ಯನಾಗಿದ್ದೀ. Thank you, Lord. ವರ್ಣಿಸಲು ಆಗದಷ್ಟು ಉನ್ನತ ನೀನೇ ನನ್ನೊಡೆಯನು. ನಿನ್ನ ಹಾಗೆ ಯಾರೂ ಇಲ್ಲ ಈ ಲೋಕದಲ್ಲಿ. ನೀನೇ ನನ್ನೊಡೆಯನು. ವರ್ಣಿಸಲು ಉನ್ನತ ನೀನೇ ನನ್ನೊಡೆಯನು. ನಿನ್ನ ಆರಾಧಿಸುವೆ. ನಿನ್ನ ಆರಾಧಿಸುವೆ. ನಿನ್ನ ಆರಾಧಿಸುವೆ. ನಿನ್ನ ಆರಾಧಿಸುವೆ. ನಿನ್ನ ಹಾಗೆ ಯಾರೂ ಇಲ್ಲ ಈ ಲೋಕದಲ್ಲಿ. ನೀನೇ ನನ್ನೊಡೆಯನು. ವರ್ಣಿಸಲು ಆಗದಷ್ಟು ಉನ್ನತ ನೀನೇ ನನ್ನೊಡೆಯನು. ನಿನ್ನ ಆರಾಧಿಸುವೆ. ನಿನ್ನ ಆರಾಧಿಸುವೆ. ನಿನ್ನ ಆರಾಧಿಸುವೆ. ನಿನ್ನ ಆರಾಧಿಸುವೆ. ದೇವದೂತರು ನಿನ್ನ
ನೀನೇಸುವೆ ಆರಾಧನೆಗೆ ಅರ್ಸನೆ ನಿನ್ನನ್ನೇ ಸ್ತುತಿಸುವೆನು ಆರಾಧನೆಗೆ ಅರ್ಸನೆ ನಿನ್ನನ್ನೇ ಸ್ತುತಿಸುವೆನು ನಿನ್ನ ಎಲ್ಲ ಕೈಗಳ ಮೇಲೆತ್ತಿ ಆರಾಧಿಸುವೆ ನಿನ್ನ ಆರಾಧಿಸುವೆ ನಿನ್ನ ಆರಾಧಿಸುವೆ ನಿನ್ನ ಆರಾಧಿಸುವೆ ನನ್ನನ್ನು ಪ್ರೀತಿಸಿ ಸಮಸ್ತವ ನೀಡಿದೆ ನಿನ್ನ ದಿನವೂ ನಿನ್ನ ಸ್ತುತಿಸುವೆನು ಪ್ರತಿಯೊಂದು ಸ್ಥಿತಿಯಲ್ಲೂ ನನ್ನ ಹಿಡಿದು ನಡೆಸಿದೆ Thank you, Lord. Yes, Lord. ಉಗಳುವೆನು ನಿನ್ನ ತಂದೆಯು ನೀನೇ ಆರಾಧನೆಗೆ ಅರ್ಸನೆ ಒಳ್ಳೆಯ ತಂದೆಯು ನೀನೇ ಆರಾಧನೆಗೆ ಅರ್ಸನೆ ನಿನ್ನ ಆರಾಧಿಸುವೆ ನಿನ್ನ ಆರಾಧಿಸುವೆ ನಿನ್ನ ಆರಾಧಿಸುವೆ ನಿನ್ನ ಆರಾಧಿಸುವೆ ನಿನ್ನ ಹಾಗೆ ನಿನ್ನ ಹಾಗೆ ಯಾರೂ ಇಲ್ಲ ಈ ಲೋಕದಲ್ಲಿ ನೀನೇ ನನ್ನೊಡೆಯನು ವರ್ಣಿಸಲು ಆಗದಷ್ಟು ಉನ್ನತ ನೀನೇ ನನ್ನೊಡೆಯನು ನಿನ್ನ ಹಾಗೆ ಯಾರೂ ಇಲ್ಲ ಈ ಲೋಕದಲ್ಲಿ ನೀನೇ ನನ್ನೊಡೆಯನು ವರ್ಣಿಸಲು ಆಗದಷ್ಟು ಉನ್ನತ ನೀನೇ ನನ್ನೊಡೆಯನು ನಿನ್ನ ಆರಾಧಿಸುವೆ ನಿನ್ನ ಆರಾಧಿಸುವೆ ನಿನ್ನ ಆರಾಧಿಸುವೆ ನಿನ್ನ ಆರಾಧಿಸುವೆ ನಿನ್ನ ಆರಾಧಿಸುವೆ ನಿನ್ನ ಆರಾಧಿಸುವೆ ಎಸ್ ಲಾರ್ಡ್ ನಿನ್ನ ಹಾಗೆ ಯಾರಿಲ್ಲಪ್ಪ ನಾನು ನಿನ್ನನ್ನು ಪ್ರೀತಿಸುವ ಎಸ್ ಲಾರ್ಡ್ ವಿ ಲವ್ ಯು ಲಾರ್ಡ್ ಥ್ಯಾಂಕ್ ಯು ಜೀಸಸ್ ನನ್ನ ಸೇವಿಸುವಪ್ಪ ಇದನ್ನು ಸ್ತುತಿಸುವೆ ಇದನ್ನು ಆರಾಧಿಸುವಪ್ಪ ಥ್ಯಾಂಕ್ ಯು ಜೀಸಸ್ ನಿನ್ನ ಹಾಗೆ ಯಾರಿಲ್ಲ ಈ ಲೋಕದಲ್ಲಿ ಎಸ್ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಫಾದರ್ ಓ ಸ್ತೋತ್ರ ಸಲ್ಲಿಸಿ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಫಾದರ್ ನಿನಗೆ ಸ್ತೋತ್ರ ಅಪ್ಪ ನಿನ್ನ ಹಾಗೆ ಯಾರಿಲ್ಲಪ್ಪ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ನಾನಿನ್ನನೆ ಪ್ರೀತಿಸುವೆ ಹೃದಯಪೂರ್ವಕವಾಗಿ ಹೇಳಿರಿ ನಾನಿನ್ನನೆ ಪ್ರೀತಿಸುವೆ ನಾನಿನ್ನನೆ ಪ್ರೀತಿಸುವೆ ಹಿಂತಿರುಗೆನು
ನಾನಿನ್ನನೆ ಸೇವಿಸುವೆ, ನಾನಿನ್ನನೆ ಸೇವಿಸುವೆ. ಹಿಂದಿರುಗೆನು ನಿನ್ ಸನ್ನಿಧಿಯಲ್ಲಿ ಸೇರಿ ನಾನು ನಿನ್ ಮಾರ್ಗದೊಳು ನಡೆಯುವೆ. ಎಲ್ಲ ಸಮಯದಲ್ಲಿ, ಈ ಎಲ್ಲ ಸಮಯದಲ್ಲೂ ನಾನಿನ್ನ ನೋಡುವೆ. ನಿನ್ ಸನ್ನಿಧಿಯಲ್ಲಿ ಸೇರಿ ನಾನು ನಿನ್ ಮಾರ್ಗದೊಳು ನಡೆಯುವೆ. ನಮ್ಮ ಮಾರ್ಗದೊಳು ನಡೆಯಪ್ಪ. ಈ ಎಲ್ಲ ಸಮಯದಲ್ಲೂ ನಾನಿನ್ನ ನೋಡುವೆ. ನಾನಿನ್ನ ಸ್ತುತಿಸುವೆ, ನಾನಿನ್ನನೆ ಸ್ತುತಿಸುವೆ. Thank you, Jesus. ನಾನಿನ್ನನೆ ಸ್ತುತಿಸುವೆ, ನಾನಿನ್ನನೆ ಸ್ತುತಿಸುವೆ. ಹಿಂದಿರುಗೆನು ನಿನ್ ಸನ್ನಿಧಿಯಲ್ಲಿ ಸೇರಿ ನಾನು ನಿನ್ ಮಾರ್ಗದೊಳು ನಡೆಯುವೆ. ಎಲ್ಲ ಸಮಯದಲ್ಲೂ ನಾನಿನ್ನ ನೋಡುವೆ. ಹೇಳಿರಿ, ನಿನ್ ಸನ್ನಿಧಿಯಲ್ಲಿ ಸೇರಿ ನಾನು ನಿನ್ ಮಾರ್ಗದೊಳು ನಡೆಯುವೆ. ಎಲ್ಲ ಸಮಯದಲ್ಲೂ ನಾನಿನ್ನ ನೋಡುವೆ. ನಾನಿನ್ನ ಆರಾಧಿಸು, ನಾನಿನ್ನನೆ ಆರಾಧಿಸುವೆ. Thank you, Jesus. ನಾನಿನ್ನನೆ ಆರಾಧಿಸುವೆ, ನಾನಿನ್ನನೆ ಆರಾಧಿಸುವೆ. ಪುನಃ ನಾನಿನ್ನನೆ ಆರಾಧಿಸುವೆ, ನಾನಿನ್ನನೆ ಆರಾಧಿಸುವೆ. ಹಿಂದಿರುಗೆನು ನಿನ್ ಸನ್ನಿಧಿಯಲ್ಲಿ ಸೇರಿ ನಾನು ನಿನ್ ಮಾರ್ಗದೊಳು ನಡೆಯುವೆ. ಎಲ್ಲ ಸಮಯದಲ್ಲೂ ನಾನಿನ್ನ ನೋಡುವೆ. ನಿನ್ ಸನ್ನಿಧಿ, ನಿನ್ ಸನ್ನಿಧಿಯಲ್ಲಿ ಸೇರಿ ನಾನು ನಿನ್ ಮಾರ್ಗದೊಳು ನಡೆಯುವೆ. ಎಲ್ಲ ಸಮಯದಲ್ಲೂ, ಎಲ್ಲ ಸಮಯದಲ್ಲೂ ನಾನಿನ್ನ ನೋಡುವೆ. ನಿನ್ ಸನ್ನಿಧಿ, ನಿನ್ ಸನ್ನಿಧಿಯಲ್ಲಿ ಸೇರಿ ನಾನು ನಿನ್ ಮಾರ್ಗದೊಳು ನಡೆಯುವೆ. ಎಲ್ಲ ಸಮಯದಲ್ಲೂ ನಾನಿನ್ನ ನೋಡುವೆ. Hallelujah, 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 hallelujah,
ಹಲ್ಲೇಲೂಯಾ ಹಲ್ಲೇಲೂಯಾ. ಸ್ತೋತ್ರ ಕರ್ತನೆ. Hallelujah. We praise you, Jesus. Oh, we worship you. ತಂದೆಯಾದ ದೇವರೇ, ನಿನ್ನ ಸನ್ಮುಖದಲ್ಲಿ ಕರ್ತನೆ ಸೇರಿ ಬರಲು ಕೊಟ್ಟಿರುವಂಥ ಈ ಒಂದು ಸದಾವಕಾಶಕ್ಕೋಸ್ಕರ ನಿನ್ನ ನಾವು ಕೊಂಡಾಡ್ತೇವೆ ಸ್ವಾಮಿ. ಓ, ನಿನ್ನ ನಾವು ಆರಾಧಿಸ್ತೇವೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಈ ಒಂದು ಕೃಪಾ ಭಾಗ್ಯ ಕ್ರಿಸ್ತ ಯೇಸುವಿನಲ್ಲಿ ನಮಗೆ ನೀನು ಅನುಗ್ರಹಿಸಿ ಕೊಟ್ಟದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ವಿ ಪ್ರೈಸ್. ಒಂದು ಕ್ಷಣ ನಮ್ಮ ಬಾಯಿಗಳನ್ನು ತೆರೆದು ಆತನಿಗೆ ಸ್ತೋತ್ರವನ್ನು ನಾವು ಮಾಡೋಣ. ಸ್ತೋತ್ರ ಹೇಳಿರಿ. ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯುವುದು ಬೇಡ. ಥ್ಯಾಂಕ್ ಯು ಲಾರ್ಡ್. ಆತನನ್ನು ನಾವು ಕೊಂಡಾಡೋಣ. ಥ್ಯಾಂಕ್ ಯು ಜೀಸಸ್. ಎನ್ನಾತ್ಮವೇ ಸ್ತುತಿಸುದೆ ವರ ಹೌದಾತನೇ ರಕ್ಷಕನು ಎನ್ನಾತ್ಮವೇ ಸ್ತುತಿಸುದೆ ವರ. ಹೌದಾತ. ಸಭೆಯ ಸ್ವರ, ಎಲ್ಲರ ಸ್ವರ. ಕಮ್ ಆನ್ ಚರ್ಚ್. ಹೌದಾತಾನೇ ರಕ್ಷಕನು. ಇನ್ನೊಮ್ಮೆ ಹೇಳೋಣ, ಸಭೆ ಒಟ್ಟಾಗಿ ಹೇಳೋಣ. Yes, yes. Thank you, Jesus. Oh, glory. Oh, glory, 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 Jesus. ಇನ್ನೂ ಜೋರಾಗಿ ನಿಮ್ಮ ಸ್ವರಗಳು ಪರಲೋಕಕ್ಕೆ ಕೇಳಿಸಲ್ಪಡಲಿ. Yes, 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 yes. ಹೌದಾತನೇ ರಕ್ಷಕನು. Then sing. ಹೌದಾತನೇ Then sings. ನಮ್ಮ ಟೀಮ್ ಮತ್ತೆ ಸಭೆ ಒಟ್ಟಾಗಿ ಹಾಡು. Come on, church. Yes, ಎಲ್ಲ ಬಾಯಿಗಳು ಆರಾಧಿಸಲಿ. Yes, Father. Yes, Father. How great the word, then sings my soul, my Savior God, to Thee. How great Thou art, how great Thou art, how great. Yes, yes, yes. Nin Mahonatanu Raja. How great Thou art. Hallelujah, 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 Hallelujah. ನಮ್ಮ ಕೈಗಳನ್ನು ಪರಲೋಕದ ಕಡೆಗೆ ಎತ್ತುತ್ತ ಹೇಳೋಣ. ಶಬ್ರಹಂದೆ ಲಮಹಾನೆ. Yes, Father. Yes, yes, Holy God. Yes, Holy God. Khandri mohofane. Yeah.
Hallelujah, 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 Hosanna, Hallelujah, Hosanna. Yes, Holy God, Hallelujah, Hosanna, Hallelujah, Hosanna. Yes, now ಆತ್ಮದಿಂದ ಹಾಡೋಣ. Come on. Yes, thank you, Jesus. Hosanna, Hallelujah, Hosanna. Glory, 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 glory. Hallelujah, Hosanna, Hallelujah, Hosanna, Hallelujah, Hosanna. ಸ್ತೋತ್ರ ಕರ್ತನೆ. ಹೋಲೆರ ಬಲಬರಿಯರ ನಂದುರುಲುಬೋ ಶರಲರಹಾತೆ ಯರಹೋಮ ಅಲೀಸಾ ತೊಕುವ್ರಹಾನೆ ಹೆಲ್ಬ್ರಹೋಮ ಅಚೀಸ ಅಲ್ ಕಿರಿಯನ ಹೋಮ ಹೇಲರಹೋ. ಎಸ್ ಫಾದರ್, ಎಸ್ ಫಾದರ್, ಎಸ್ ಫಾದರ್. ಎಲ್ಲ ಘನತೆ, ಮಹಾನ, ಮಹಿಮೆ ನಿನಗೆ ನಾವು ಸಲ್ಲಿಸ್ತೇವೆ. ಈ ದಿನದಲ್ಲಿ ಸಭೆಯಾಗಿ ಸೇರಿ ಬರುವಂತೆ ಕೊಟ್ಟ ಒಂದು ಕೃಪೆ, ಕರ್ತನಿ ಒಂದು ಅವಕಾಶಕ್ಕಾಗಿ ನಿನ್ನ ನಾವು ಕೊಂಡಾಡ್ತೇವೆ. ರಾಜ, ನೀನು ಒಳ್ಳೆಯವನು ಸ್ವಾಮಿ, ನೀನು ಒಳ್ಳೆಯವನು ದೇವರೇ. ಸಭೆಯಾಗಿ ದೇವರೇ, ನಾವು ಏಕ ಮನಸ್ಸಿನಲ್ಲಿ ದೇವರೇ ಸೇರಿ ಬರಲು ನೀನು ಕೃಪೆ ಕೊಟ್ಟಿದ್ದಿ. ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ಘನತೆ, ಮಾನ, ಮಹಿಮೆ ನಿನ್ನೊಬ್ಬನಿಗೆ ಸಲ್ಲಿಸ್ತೇವೆ. ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೇನ್, ಆಮೇನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ತಿರುಗೊಂದಾವರ್ತಿ ನಾವು ದೇವರ ಕೃಪೆಯಿಂದ ಭಾನುವಾರದ ಈ ರಜಾ ದಿನದಲ್ಲಿ ಸಭೆಯಾಗಿ ಸೇರಿ ಬರಲು ದೇವರು ಕೃಪೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಭೆಯಾಗಿ ಸೇರಿ ಬರುವುದಕ್ಕೆ ನಮಗೆ ಬಹಳ ಸಂತೋಷ ಆಗ್ತದೆ. ಯಾಕಂದರೆ ನಾವೆಲ್ಲರೂ ಕರ್ತನ ಸಮ್ಮುಖದಲ್ಲಿ ಸೇರಿ ಬರುವಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ ಮತ್ತು ಒಂದು ರೀತಿಯ ಶಾಂತಿ, ಒಂದು ರೀತಿಯ ಸಮಾಧಾನ ನಮ್ಮ ಜೀವಿತದಲ್ಲಿ ಉಂಟಾಗ್ತದೆ. ಹಲ್ಲೆಲೂಯಾ. ಅಷ್ಟು ಮಾತ್ರ ಅಲ್ಲ, ಆತ್ಮಿಕವಾದಂಥ ಒಂದು ಬಲವನ್ನು ಕೂಡ ನಾವು ಪಡ್ಕೊಳ್ತೇವೆ. ಅಷ್ಟು ಮಾತ್ರ ಅಲ್ಲ, ನಾವು ಇತರರಿಗೆ ಆಶೀರ್ವಾದದ ನಿಧಿಗಳಾಗುವಂತೆ ಕೂಡ ದೇವರು ನಮ್ಮನ್ನು ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಇವತ್ತಿನ ಧ್ಯಾನಕ್ಕಾಗಿ ದೇವರ ವಾಕ್ಯದ ಮಾತು ನೀವೊಂದು 100 ಸಾರಿ ಅಲ್ಲ, 1000 ಸಾರಿ ಅಲ್ಲ, 1,00,000 ಸಾರಿ ಅಲ್ಲ, ಕೋಟಿ ಸಾರಿ ಕೇಳಿದಂಥ ವಾಕ್ಯ ಇಲ್ಲಿ ಅಂತ ಹೇಳೋದಿಲ್ಲ. ಎಲ್ಲ ಕಡೆ ಆ ವಾಕ್ಯ ನಾವು ಕೇಳ್ತಾ ಇರ್ತೇವೆ. ನಾಲಿಗೆಯ ಕುರಿತಾದಂಥ ವಾಕ್ಯ, ಭಾಳ ಫೇಮಸ್ ವರ್ಡ್. ಅದು ಜ್ಞಾನೋಕ್ತಿಗಳು 18ನೇ ಅಧ್ಯಾಯ. ಹಲ್ಲೆಲೂಯಾ. ದೇವರು ನನ್ನ ಹೃದಯದಲ್ಲಿ ಈ ವಾಕ್ಯವನ್ನು ಪದೇ ಪದೇಗೆ ನೆನಪಿಗೆ ತಂದರು. ನಾನು ಬೇರೆ ವಾಕ್ಯಗಳನ್ನು ಹುಡುಕ್ತಾ ಇದ್ದೆ. ಒಂದು 2-3 ಸಂದೇಶಗಳು ರೆಡಿ ಆಯಿತು. ಆದರೆ ದೇವರು ಇವತ್ತಿಗೆ ತಂದಂಥದ್ದು ತಿರುಗಿ ನೆನಪಿಗೆ ತರುವಂಥದ್ದು ಇದೆ. ನಾಲಿಗೆ ವಿಚಾರವಾಗಿ 18ನೇ ಅಧ್ಯಾಯ 20 ಮತ್ತು 21ನೇ ವಚನಗಳು. ಮನುಷ್ಯನು ತನ್ನ ಬಾಯ ಬೆಳೆಯನ್ನು ಹೊಟ್ಟೆ ತುಂಬ ಉಣ್ಣುವನು. ಮನುಷ್ಯನು ತನ್ನ ಬಾಯ ಬೆಳೆಯನ್ನು ಹೊಟ್ಟೆ ತುಂಬ ಉಣ್ಣುವನು. ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವನು. ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವನು. ಜೀವನ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಅದರ ಫಲವನ್ನು ಅನುಭವಿಸುವರು. ಅದರಲ್ಲಿ 20ನೇ ವಚನ ಮತ್ತು 21ನೇ ವಚನ, ಅಲ್ಲಿ 20ನೇ ವಚನದಲ್ಲಿ ನೋಡುವಾಗ, ಮನುಷ್ಯನು ತನ್ನ ಬಾಯ ಬೆಳೆಯನ್ನು ಹೊಟ್ಟೆ ತುಂಬ ಉಣ್ಣುವನಂತೆ.
ಭರ್ಪೂರ್ ಖಾನ. ಯಾವ ಖಾನ ಇದು ಭರ್ಪೂರ್ ಖಾನ? ಇಲ್ಲಿ ಸೊಲೊಮೋನನು ಹೇಳಿರುವಂಥ ಭರ್ಪೂರ್ ಖಾನ ಬೇರೆ ಯಾವುದಲ್ಲ, ಮನುಷ್ಯನು ತನ್ನ ಬಾಯಲ್ಲಿ ಏನು ಬೀಜವನ್ನು ಹಾಕ್ತಾನೋ ಅದರ ಫಲವನ್ನು, ಫ್ರೂಟನ್ನು ಭರ್ಪೂರಾಗಿ ತಿಂತಾನಂತೆ. ಮತ್ತು ತುಟ್ಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವನು. ಜೀವ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಅನೇಕ ಸಾರಿ ನಾನೊಂದು ಎಕ್ಸಾಂಪಲನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಕೆಲವು ಸರಿ ನಾನು ಎನಿಸ್ತೇ ನಮ್ಮ ಒಂದು ಆತ್ಮಿಕ ಜೀವಿತ ಮೇ ಬಿ ಹೀಗಿರ್ಬೋದು, ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳೋದು. ಮೇ ಬಿ ಹೀಗಿದ್ದಿರ್ಬೋದು. ಈ ಸಣ್ಣ ಮಕ್ಕಳಿಗೆ ನಾವು ದೀಪ ಹಚ್ಚಿಟ್ಟಾಗ ಏನು ಮಾಡ್ತೇವೆ, ನಿಮಗೆ ನೆನಪುಂಟ? ನಮ್ಮ ಮಕ್ಕಳೆಲ್ಲ ಸಣ್ಣದಿರುವಾಗ ನಾವು 1 ಸಾರಿ ಹೇಳಿದ, 2 ಸಾರಿ ಹೇಳಿದ, 3 ಸಾರಿ ಹೇಳಿದ, 4 ಸಾರಿ ಹೇಳಿದ, ಬಲೆ ತುಡಾರ್ದ ಕೈ ತಲುಪೋಡ್ಚಿ, ಬಲೆ ಬಲ್ಪದ ಕೈ ತಲುಪೋಡ್ಚಿ ಆಯಾಪುಂಡು. ನಾವು ಹೇಳಿ ಈಚೆ ಬರುವಾಗ ಅದು ಮಗು ಎಲ್ಲಿ ಹೋಗ್ತಾ ಇರೋದು? ಆಚೆ ಹೋಗ್ತಾ ಇರೋದು. ಆಯಾಪುಂಡು ಈ ಮುಟ್ಟಿಯಡ ನಿಕ್ಕೆ ಆಯಿ ಅಂತ ಹೇಳ್ತೇವೆ. ಎಷ್ಟು ಸಾರಿ ಹೇಳಿದರೂ ಕೂಡ ನಮ್ಮ ಒಂದು ಹೃದಯ ಕಣ್ಣು ಆ ಮಗುವಿನ ಮೇಲೇ ಇರಬೇಕಾಗ್ತದೆ ಅಲ್ವಾ? ಇಲ್ಲೊಂದು ಮಗು ಉಂಟು, ಓಡಾಡ್ತಾ ಉಂಟು, ಅದು ನೋಡ್ತಾ ಉಂಟು ಮಗು ಅನ್ನುವಾಗ. ತುಡಾರ್ದ ಕೈ ತಲುಪೋಡ್ಚಿ, ಒಗ್ಗೆದ ಕೈ ತಲುಪೋಡ್ಚಿ, ಅಲ್ಲಿ ಹೋಗಬೇಡಿ ಇಲ್ಲಿ ಹೋಗಬೇಡಿ. ಯಾಕಂದರೆ ಹಾನಿ ಎಲ್ಲಿ ಇದೆಯಾ ನಮ್ಮ ಮಕ್ಕಳಿಗೆ ಅಲ್ಲಿ ಹೋಗಬಾರ್ದೆಂಬುದಾಗಿ ಹೇಳ್ತೇವೆ. ಆದರೆ ಮಕ್ಕಳು ಹೋಗಬಾರ್ದಂತ ಹೇಳಿದಲ್ಲಿಗೆ ಹೋಗೋದು ಜಾಸ್ತಿ. ಕೆಲವು ಸರಿ ಹೋಗು ಅಂತ ಹೇಳಿದರೆ ಪೋ ಅಂತ ಹೇಳಿದರೆ ಪೋಪು ಜಾನ್ ದಾದಾ ಪೋಪುಜಿ ಹಾಗೆ ಸೇರ್ತದೆ. ಎನ್ವೇ ಅನೇಕ ಸಾರಿ ನಮ್ಮ ಒಂದು ಆತ್ಮಿಕ ಜೀವಿತ ಕೂಡ ನಾವು ನಮ್ಮಲ್ಲಿ ಪರೀಕ್ಷೆ ಮಾಡಿಕೊಳ್ಳುವಾಗ ಒಂದು ಚೈಲ್ಡಿಶ್ನೆಸ್ ಅನುಭವಕ್ಕೆ ಬರಲಿಕ್ಕೆ ಸಾಧ್ಯ ಉಂಟು. ನಾನು ನನ್ನನ್ನು, ನೀವು ನಿಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳುವಾಗ ಒಂದು ಚೈಲ್ಡಿಶ್ನೆಸ್, ಆ ಮಕ್ಕಳತನ ಅಂದರೆ ಒಳ್ಳೆತನ ಅಲ್ಲ ನಾನು ಹೇಳೋದು, ಆ ಸ್ವಭಾವ. ಎಷ್ಟು ಸಾರಿ ಹೇಳಿದರೂ ಪುನಃ 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 ಅದನ್ನೇ ಮಾಡುವಂಥದ್ದು. ಅದೇ ಪ್ರಕಾರ ದೇವರ ವಾಕ್ಯ, ದೇವರ ಮಕ್ಕಳಾದ ನನ್ನನ್ನು ನಿನ್ನನ್ನು, ನನಗೆ ನಿಮಗೆ ಕ್ರಿಸ್ತ ಯೇಸುವಿನಲ್ಲಿ ದೊರಕಿದ ಆಶೀರ್ವಾದವನ್ನು ಅದು ನಮ್ಮ ಕಾಯುವಂಥ ಕುರ್ಬನೋಪಾದಿಯಲ್ಲಿದೆ. ಹಲಲುಯ ಹಲಲುಯ. ಅದೇ ಪ್ರಕಾರ ಇವತ್ತು ಓದಿದಂಥ ವಾಕ್ಯ ಎಷ್ಟೋ ಸಾರಿ ನಾವು ಕೇಳಿರ್ತೇವೆ. ಆದರೆ ಒಂದು ಪ್ರಶ್ನೆ ಹಾಕಿಕೊಳ್ಳೋಣ, ಎಷ್ಟು ಜನ ನಾವು ನಾಲಿಗೆ ವಿಚಾರದಲ್ಲಿ ಬಹಳ ಜಾಗೃತರಾಗಿದ್ದೇವೆ? ನಾಲಿಗೆ ವಿಚಾರದಲ್ಲಿ ನನಗೆ ಕೀರ್ತನಗಾರನ ಕುರಿತಾಗಿ ಗೊತ್ತುಂಟು. ಅವನು ಬರ್ದದಲ್ಲಿ ಎಲ್ಲಿ ಬರೆದಿದ್ದಾನೆ, ಯಾಕೋಬನು ಕೂಡ ಒಂದು ವಿಷಯ ಬರೆದಿದ್ದಾನೆ, ಕೀರ್ತನಗಾರ ಕೂಡ ಒಂದು ವಿಷಯ ಬರೆದಿದ್ದಾನೆ. ಯಾಕೋಬ ಅದರ 1ನೇ ಅಧ್ಯಾಯ 26ನೇ ವಚನದಲ್ಲಿ ಏನು ಬರೆದಿದ್ದಾನೆ ನೋಡ್ರಿ. ಮತ್ತು ಕೀರ್ತನಗಾರ ಏನು ಹೇಳ್ತಾನೆ ಎಲ್ಲ ತದ್ವಿರುದ್ಧ ವಿಷಯಗಳು ಇದ್ದು. ಒಂದು, ಸದ್ಭಕ್ತನೆನ್ನಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ಹೋದರೆ, ತನ್ನ ಹೃದಯವನ್ನು ಮೋಸಗೊಳಿಸೋನಾದರೆ ಅವನ ಭಕ್ತಿ ನಿಷ್ಪ್ರಯೋಜನ. ನೋಡಿ, ಇನ್ನೊಂದು ವಾಕ್ಯ ನೋಡೋಣ. ಯಾಕೋಬದಲ್ಲಿ 3ನೇ ಅಧ್ಯಾಯದಲ್ಲಿ, ಮನುಷ್ಯನು ಎಲ್ಲ ಪ್ರಾಣಿ ಮೃಗಗಳನ್ನು ಹತೋಟಿಗೆ ತಂದದ್ದುಂಟು, ಆದರೆ ಯಾವ ಮಾನವನು ಕೂಡ 8ನೇ ವಚನ 7 ಮತ್ತು 8ನೇ ವಚನ, ನರಜಾತಿಯು 3ನೇ ಅಧ್ಯಾಯ 7 ಮತ್ತು 8ನೇ ವಚನ, ನರಜಾತಿಯು ಸಕಲ ಜಾತಿಯ ಮೃಗ, ಪಕ್ಷಿ, ಕ್ರಿಮಿ, ಜಲಚರಗಳನ್ನು ಹತೋಟಿಗೆ ತರುವುದುಂಟು ಮತ್ತು ತಂದದ್ದುಂಟು, ಆದರೆ ನಾಲಿಗೆಯನ್ನು ಯಾವ ಮಾನವನು ಹತೋಟಿಗೆ ತರಲಾರನು. ಒಂದು ವೇಳೆ ನಾಲಿಗೆಯಿಂದ ಬಿತ್ತಲ್ಪಟ್ಟ ಬೀಜದಲ್ಲೇ ನೀವು ಫಲವನ್ನು ಅನುಭವಿಸ್ತಿರಿದ ದೇವರ ವಾಕ್ಯ ಅವಾಗವಾಗ ಮಾತಾಡ್ತಾ ಇದ್ದರೆ, ಒಂದು ವೇಳೆ ಯಾವ ಮನುಷ್ಯನು ಕೂಡ ಹತೋಟಿಗೆ ತರದಿದ್ದರೆ ಇದು ಚೈಲ್ಡಿಶ್ನೆಸ್ ಅಲ್ಲದೆ ಮತ್ತೇನು?
ಇನ್ನೊಂದು ವಾಕ್ಯ ಹೇಳಿದಲ್ಲ, 39ನೇ ಕೀರ್ತನೆಯಲ್ಲಿ 1ನೇ ವಚನ, ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವೆನು. ಇಲ್ಲಿ ಇವನು ಹೇಳ್ತಾನೆ, ಅಲ್ಲಿ ಯಾಕೊಬ್ಬನು ಹೇಳ್ತಾನೆ ಯಾವನು ಹತೋಟಿಗೆ ತರಲಾರನಂತ. ಆದರೆ ಥ್ಯಾಂಕ್ ಗಾಡ್, ಒಬ್ಬ ಕೀರ್ತನೆಗಾರ ಹೀಗೆ ಹೇಳ್ತಾನೆ, ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ನಾನು ಏನಾಗುವೆನು, ಜಾಗರೂಕನಾಗಿರುವನು. ಒಂದು ವೇಳೆ ಜಾಗರೂಕನಾಗದಿದ್ದರೆ 1ನೇ ಅಧ್ಯಾಯ ಯಾಕೋಬ 26ನೇ ವಚನದಲ್ಲಿ ಓದಿದಾಗೆ ಅವನ ಭಕ್ತಿ ನಿಷ್ಪ್ರಯೋಜನವಾಗ್ತದೆ. ಇವತ್ತು ಬೈಬಲ್ ರೀಡಿಂಗ್ ಇರ್ತದೆ, ಪ್ರಾರ್ಥನೆ ಇರ್ತದೆ, ಕ್ರಮಯುತವಾಗಿ ಚರ್ಚ್ಗೆ ಹೋಗುವಂಥದ್ದು ಇರ್ತದೆ, ಚರ್ಚ್ ಆ್ಯಕ್ಟಿವಿಟೀಸ್ಗಳಲ್ಲಿ ಭಾಗವಹಿಸುವಂಥದ್ದು ಇರ್ತದೆ. ಪ್ರಾರ್ಥನೆ ಇರ್ಬೋದು, ರಾತ್ರಿ ಪ್ರಾರ್ಥನೆ ಇರ್ಬೋದು, ಹಗಲಿನ ಪ್ರಾರ್ಥನೆ ಇರ್ಬೋದು, ಪಾಸ್ಟ್ರ್ ಜೊತೆ ಬಹಳ ಆಳವಾಗಿ ಹೆಗಲು ಕೊಡುವಂಥದ್ದು ಇರ್ಬೋದು, ಎಲ್ಲ ಇರ್ಬೋದು. ಆದರೆ ಒಂದು ತಿಳ್ಕೊಳ್ಳಿ, ನಾಲಿಗೆಯನ್ನು ಒಬ್ಬ ವ್ಯಕ್ತಿ 26ನೇ ವಚನದ ಪ್ರಕಾರ ಸದ್ಭಕ್ತನೆಂದೆನಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನ. ಅವನು ಎಷ್ಟೇ ಗಂಟೆ ಪ್ರೇಯರ್ ಮಾಡಲಿ, ನೈಟ್ ಪ್ರೇಯರಲ್ಲಿ ಕೂತ್ಕೊಳ್ಳಿ ಅಥವಾ ಬೆಳಗಿನ ಪ್ರೇಯರಲ್ಲಿ ಕೂತ್ಕೊಳ್ಳಿ, ಎಷ್ಟು ಸೇವೆ ಮಾಡಲಿ, ಎಷ್ಟು ಬೈಬಲ್ ಓದಲಿ, ಅವನ ಭಕ್ತಿಯ ಜೀವಿತದಿಂದ ಅಥವಾ ಅವನ ಆತ್ಮಿಕ ಜೀವಿತದಿಂದ ಅವನಿಗೆ ಪ್ರಯೋಜನ ಆಗುವುದಿಲ್ಲ ಎಂಬುದಾಗಿ ಹೇಳ್ತದೆ. ಕಾರಣ ಏನು ಗೊತ್ತುಂಟ? ಒಂದೇ ಒಂದು ಕಾರಣ, ನಾಲಿಗೆ ಎಲ್ಲಿ ಕಂಟ್ರೋಲ್ ಇಲ್ವೋ ಅಲ್ಲಿ ಸಮಸ್ಯೆಗಳನ್ನು ಅವನು ಅನುಭವಿಸ್ಬೇಕಾಗ್ತದೆ. ನೋಡ್ರಿ, ಇನ್ನೊಬ್ಬ ಜ್ಞಾನೋಕ್ತಿಯಲ್ಲಿ ಸೊಲೊಮೋನನು ಹೀಗೆ ಹೇಳ್ತಾನೆ, 21ನೇ ಅಧ್ಯಾಯ 23ನೇ ವಚನದಲ್ಲಿ, ಜ್ಞಾನೋಕ್ತಿ 21ನೇ ಅಧ್ಯಾಯ 23ನೇ ವಚನ ಎಂತಾಗ್ತಾನಂತೆ? ತನ್ನ ಬಾಯನ್ನು ನಾಲಿಗೆಯನ್ನು ಕಾಯುವವನು ತೊಂದರೆಗಳಿಂದ ರಕ್ಷಿಸಿಕೊಳ್ಳುವ. ನೋಡಿ, ತನ್ನ ಬಾಯನ್ನು ನಾಲಿಗೆಯನ್ನು ಯಾರು ಕಾಯ್ತಾರೋ, 21ನೇ ಅಧ್ಯಾಯ 23ನೇ ವಚನ, ಪ್ರೊವರ್ಬ್ಸ್ 21:23 ಅಲ್ಲಿ ಹೀಗೆ ಹೇಳ್ತಾರೆ, ತನ್ನ ಬಾಯನ್ನು ನಾಲಿಗೆಯನ್ನು ಯಾರು ಕಂಟ್ರೋಲಲ್ಲಿ ಇರ್ತಾರೋ ಅವರು ತೊಂದರೆಗಳಿಂದ ರಕ್ಷಿಸ್ತಾರಂತೆ. ಒಂದು ಕಡೆ ನೋಡಿದ್ದೆವು, ಎಷ್ಟೇ ಭಕ್ತನಾಗೆ ಪ್ರೇಯರ್ ಮಾಡಲಿ, ಅದು ಮಾಡಲಿ, ಇದು ಮಾಡಲಿ, ಆದರೆ ಟಂಗ್ ಕಂಟ್ರೋಲ್ ಇಲ್ಲದಿದ್ದರೆ ಅವನ ಭಕ್ತಿ ನಿಷ್ಪ್ರಯೋಜನ, ಅದರಲ್ಲಿ ಪ್ರಯೋಜನ ಬರುವುದಿಲ್ಲ. ಇಲ್ಲಿ ನೋಡ್ತಾ ಇದ್ದೇವೆ, ತನ್ನ ಬಾಯನ್ನು ನಾಲಿಗೆಯನ್ನು ಕಾಯುವವನು ತೊಂದರೆಗಳಿಂದ ರಕ್ಷಿಸಿಕೊಳ್ಳುವವನು. ಬಾಯನ್ನು ನಾಲಿಗೆಯನ್ನು ಕಾಯದವನು ತೊಂದರೆಗೆ ಒಳಗಾಗ್ತಾನೆ ಅಂತ ಅರ್ಥ. ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ನಾವು ಖುದ್ದಾಗಿ ತೊಂದರೆಗೆ ಒಳಗಾಗಿರುವುದು ಇತರರಿಂದಲ್ಲ, ಬೇರೆ ಸಂಗತಿಗಳಿಂದಲ್ಲ, ನಮ್ಮ ನಾಲಿಗೆಯಿಂದಲೇ ಅನೇಕ ಸಾರಿ ನಾವು ತೊಂದರೆಗೆ ಒಳಗಾಗುವ ಸಾಧ್ಯತೆ ಇದೆ. ಅನೇಕ ಸಾರಿ ಒಂದು ಬಂಧನದ ಅನುಭವ, ನಮ್ಮ ಮೈಂಡ್ ಕೂಡಲೇ ಹೋಗೋದು ಇತರ ವಿಚಾರದಲ್ಲಿ. ನಮ್ಮ ಬಂಧನಕ್ಕೆ ನಾವೇ ಕಾರಣದಾರರಾಗಿರುವುದನ್ನು ನಾವು ತಿಳುಕೊಳ್ಳದೆ ಮೋಸ ಹೋಗುವಾಗ ಅನೇಕ ಸಾರಿ ಏನಾಗ್ತಾರೆ ಗೊತ್ತಿಲ್ಲ, ನಮ್ಮ ನಾಲಿಗೆ ಫ್ರೀಯಾಗಿ ಒಟ್ಟಾರೆಯಾಗಿದ್ದಾಗ ಏನಾಗ್ತದೆ, ಬೋನಿಗೆ ಬೀಳ್ತೇವೆ. ನೋಡ್ರಿ, 13ನೇ ಅಧ್ಯಾಯ ಜ್ಞಾನೋಕ್ತಿಯಲ್ಲಿ, ಜ್ಞಾನೋಕ್ತಿ 13ನೇ ಅಧ್ಯಾಯದಲ್ಲಿ ಒಂದು ಮಾತು ಹೀಗೆ ಹೇಳ್ತದೆ. 12ನೇ ಅಧ್ಯಾಯ 13ನೇ ವಚನ, ಅಲ್ಲಿ 12ನೇ ಅಧ್ಯಾಯ 13ನೇ ವಚನ, ದುಷ್ಟನು ತುಟಿಗಳ ದೋಷದಿಂದ ಬೋನಿಗೆ ಬೀಳುವನು. ಅವನಿಂದ ಇವನಿಂದ ಆ ಮಾತು ಬಿಟ್ಟೇ ಬಿಡಬೇಕು. ಕೆಲವು ಸಾರಿ ನಮ್ಗೆ ಗೊತ್ತೇ ಆಗೋದಿಲ್ಲ, ನಮ್ಮ ನಾಲಿಗೆಯ ಮಾತುಗಳಿಂದಲೇ ನಾವು ಬಂಧನದ ಒಳಗೆ ಇರಲಿಕ್ಕೆ ಸಾಧ್ಯ ಇದೆ. ದುಷ್ಟನಂದರೆ ಯಾರು? ಬೈಬಲ್ ರೆಫರೆನ್ಸ್ ಪ್ರಕಾರ ದೇವರನ್ನು ಅಲಕ್ಷ್ಯ ಮಾಡುವವನು, ವರ್ಡ್ ಆಫ್ ಗಾಡನ್ನು ತಿರಸ್ಕರಿಸುವವನು. ಈಗ ನಾಲಿಗೆ ಕುರಿತಾಗಿ ವರ್ಡ್ ಆಫ್ ಗಾಡ್ ನಾನು ಹೇಳಿದೆಲ್ಲ, ಕೋಟಿ ಸಾರಿ ನಾವು ಕೇಳಿದರೂ ಕೂಡ ಅದರ ಪ್ರಕಾರ ಜೀವಿಸೋದಕ್ಕೆ ಮನಸ್ಸು ಮಾಡದೆ ಹೋದರೆ ಒಂಥರ ತಿರಸ್ಕಾರ ಮಾಡಿದ ಹಾಗೆ ಅದನ್ನು. ಆಗ ಆ ಗುಂಪಲ್ಲಿ ಬರಲಿಕ್ಕೆ ಸಾಧ್ಯ ಇರ್ಬೋದು ಮೇ ಬಿ. ತುಟಿಗಳ ದೋಷ, ತುಟಿಗಳ ಕುರಿತಾಗಿ, ನಾಲಿಗೆಯ ಕುರಿತಾಗಿ ಒಂದು ವೇಳೆ ಗಮನ ವಹಿಸದಿದ್ದರೆ ಇತರರಿಂದ ದೋಷ ಬರೋದು ಬಿಟ್ಟೇ ಬಿಡಿ, ಅದು ಸಾಧ್ಯನೇ ಇಲ್ಲ.
ನಮ್ಮಿಂದ ನಮಗೆ ದೋಷ ಬರುವ ಸಾಧ್ಯತೆ ಇದೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 19ನೇ ವಚನದಲ್ಲಿ ಕೂಡ ನಾವು ಓದುವಾಗ, ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 19ನೇ ವಚನದಲ್ಲಿ ಓದುವಾಗ, ಮಾತಾಳಿಗೆ ಪಾಪ ತಪ್ಪದು, ಮಾತಾಳಿಗೆ ಪಾಪ ತಪ್ಪದು. Proverbs 10:19 ಏನು ಹೇಳ್ತದೆ? ವಟ 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 ಮಾತಾಡ್ತದೆ. ಏನು ಮಾತಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ. ಕೆಲವು ಸರಿ ನಾವು ಮಾತಾಡುವಾಗ ನಾವು ಹೇಳಿದ್ವಿ ಯಾನು ಗಮ್ಮತ್ತು ಪಾತೇನೆ, ಯಾನು ಕುಶಾಲು ಪಾತೇನೆ. ಬಿ ಕೇರ್ಫುಲ್. ಎಲ್ಲ ವಿಷಯದಲ್ಲಿ ಭಾಳ ಜಾಗರೂಕರಿರಬೇಕು. ಹಲ್ಲೆಲೂಯ. ಒಂದು ವಿಷಯ ಹೇಳ್ತೇನೆ, ವರ್ಡ್ ಆಫ್ ಗಾಡ್ ನಮ್ಮನ್ನು ಖಂಡಿಸುವುದಾದರೆ, ವರ್ಡ್ ಆಫ್ ಗಾಡ್ ನಮ್ಮನ್ನು ಎಚ್ಚರಿಸುವುದಾದರೆ, ದೇವರ ಒಂದು ಹೃದಯದ ಆಶೆ ನಮ್ಮನ್ನು ಒಂದು ಸಮರ್ಥ ನಾಯಕನನ್ನಾಗಿ ಮಾಡೋದಕ್ಕಾಗಿ, ಸಮರ್ಥ ವ್ಯಕ್ತಿಯನ್ನಾಗಿ ಮಾಡೋದಕ್ಕಾಗಿ, ಕಿಂಗ್ಡಮ್ ಬಿಲ್ಡರನ್ನಾಗಿ ಮಾಡೋದಕ್ಕಾಗಿ ವರ್ಡ್ ಆಫ್ ಗಾಡ್ ನಮ್ಮನ್ನು ಎಚ್ಚರಿಸ್ತದೆ. ಹಲ್ಲೆಲೂಯ. ದುರುದ್ದೇಶದಿಂದ ಅಲ್ಲ, ಒಳ್ಳೆ ಉದ್ದೇಶದಿಂದ ದೇವರು ನಮ್ಮನ್ನು ಎಚ್ಚರಿಸ್ತಾನೆ. ದೇವರು ಪವಿತ್ರಾತ್ಮನ ಮೂಲಕವಾಗಿ ತನ್ನ ನುಡಿಗಳನ್ನು ಕಳಿಸಿ ನಮಗೆ ಸಹಾಯ ಮಾಡ್ತಾನೆ. ಯಾಕೆ ಗೊತ್ತುಂಟ? ಆತನ ಚಿತ್ತ ಉದ್ದೇಶ ನನ್ನ ನಿಮ್ಮ ಮೂಲಕ ನೆರವೇರುವುದಕ್ಕಾಗಿ ಈ ಭೂಲೋಕದಲ್ಲಿ. ಹಲ್ಲೆಲೂಯ. ಮಾತಾಳಿಗೆ ಪಾಪ ತಪ್ಪದು. ಆದರೆ ಒಬ್ಬ ಮತಿವಂತ ಇದ್ದಾನಂತೆ. ಯಾರದು? ಮೌನಿ. ಮೌನಿಯು ಮತಿವಂತ. ಒಂದು ವೇಳೆ ತುಂಬ ಮಾತುಗಳು ಬರುವಲ್ಲಿ ಮೌನವಾಗಿದ್ದರೆ ಅವನನ್ನು ಬೈಬಲ್ ಗುರುತಿಸ್ತದೆ, ಅಥವಾ ಅವಳನ್ನು ಬೈಬಲ್ ಗುರುತಿಸ್ತದೆ ಮತಿವಂತರು, ಜ್ಞಾನಿಗಳು ಅಂತ ಗುರುತಿಸ್ತಾರೆ. ಮತಿವಂತರು, ವಿಸ್ಡಮ್ ಉಳ್ಳವರು ಎಂಬುದಾಗಿ ಗುರುತಿಸ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಅದರಿಂದ ಬಾಯಿಂದ ಬರುವಂಥ ಮಾತುಗಳು ಮತ್ತು ಯಾವಾಗಲೂ ಮಾತಾಡ್ತಾ ವಟ 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 ಅಂತ ಮಾತಾಡ್ತಾ ಇರೋದಕ್ಕೆ ಬಿಟ್ಟು ಕೊಡಬಾರ್ದು. ನಾನು ಇದನ್ನು ಕಲ್ತದ್ದು ಅಂದರೆ ನಾನು ನೋಡಿದ್ದು ಪ್ರಭಾಕರಯ್ಯನವರ ಜೀವಿತ, ನಮ್ಮ ಆತ್ಮಿಕ ತಂದೆಯವರಾದಂಥ ಪ್ರಭಾಕರಯ್ಯನವರ ಜೀವಿತದಲ್ಲಿ. ಅವರು ನಾವೊಂದು 3-4 ಮಾತಾಡಿದರೆ ಒಂದು ಆನ್ಸರ್ ಕೊಡ್ತಾರೆ ಅವರು. ಒಂದು ಸಾರಿ ಕಾರಲ್ಲಿ ನಾವು ಹೋಗ್ತಾ ಇದ್ದೆವು. ನಾವು ಒಂದು 3 ಜನ ಹಿಂದೆ ಇದ್ದೆವು. ಒಬ್ಬರು ಡ್ರೈವಿಂಗ್ ಮಾಡ್ತಾಯಿದ್ರು, ನಮ್ಮ ಫ್ರೆಂಡ್, ಮತ್ತೊಬ್ಬರು ಎದುರಲ್ಲಿ ಅಯ್ಯ ಕೂತ್ಕೊಂಡಿದ್ರು. ಈ ನಮ್ಮ ಹಿಂದೆ ಇರುವವರು ವಟ 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 ಮಾತಾಡಲಿಕ್ಕೆ ಶುರು ಮಾಡಿದ್ರು. ನನಗೆ ಗೊತ್ತುಂಟು ಈಗ ಬಾಂಬ್ ಬೀಳ್ತದಂದು. ನಾನು ಸುಮ್ಮನೆ ಇದ್ದೆ. ವಟ 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 ಮಾತಾಡಿದ್ರು. ಡಮಾಲ್ ಅಂತ ಒಂದು ಎದುರಿನಿಂದ ಬಾಂಬ್ ಬಿದ್ದೇ ಬಿತ್ತು. ನಂಗೆ ಗೊತ್ತಿತ್ತು. ನಾನು ಅವರು ಬಂದರೆ ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಒಂಥರ ಮುಂಚೆನೊಂಥರ ರೆಸ್ಪೆಕ್ಟ್, ಒಂದು ಭಯಭಕ್ತಿ. ಅವರ ಎದುರಲ್ಲಿ ನಿಲ್ತಾನೆ ಇರಲಿಲ್ಲ ಜಾಸ್ತಿ. ಅಂಥ ಒಂದು ಗೌರವದ ಭಯ, ರೆಸ್ಪೆಕ್ಟ್. ಭಯ ಅಂದರೆ ಹೆದರೋದಲ್ಲ, ರೆಸ್ಪೆಕ್ಟ್ ಕೊಡುವಂಥದ್ದು. ಕಾರಲ್ಲಿ ಹೋಗ್ತಾ ಇರುವಾಗ ವಟ ವಟ ಸ್ಟಾರ್ಟ್ ಆಯಿತು. ನಾನು ಎಣಿಸಿದೆ ಈಗ ಬೀಳ್ತದೆ ಬಾಂಬ್ ಅಂತ. ಸಡನ್ ಹಿಂದೆ ತಿರುಗಿದ್ರು, ಒಂದು ಸ್ವರ ತೆಗೆದ್ರು. ಆಗದಿಂದ ಕೇಳ್ತಾ ಇದ್ದೇನೆ, ಏನು ವಟ ವಟ ಮಾತಾಡೋದು, ನಮ್ಮ ಮಾತುಗಳು ಎಲ್ಲಿ ಹೋಗ್ತದೆ ಗೊತ್ತುಂಟ ನಿಮಗೆ ಅಂತ ಹೇಳಿದ್ರು. ನಾನು ಒಳಗೆ ಲಾಯ್ಕ್ ಬೋರ್ಡ್ ಅವಕ್ಕ ಮೇರೆಗೆ ಅಂತ ಸುಮ್ಮನೆ, ಅಯ್ಯ ಸಾರಿ ಅಯ್ಯ ಅಂತ ಆಯಿತು. ಮತ್ತೆಲ್ಲ ಮೌನ. ಮಾತಾಡಿದರೆ ವಾಕ್ಯ ಮಾತ್ರ, ಮತ್ತು ಬೇರೆ ವಿಷಯಗಳು ಇಲ್ಲವೇ ಇಲ್ಲ. ಏನಾದರೂ ಯೇಸು ಸ್ವಾಮಿ ಮಾಡಿದ ಅದ್ಭುತ ಇದ್ದರೆ ಮಾತ್ರ ಹೋಗಿ ನಮ್ಮ ಪ್ಲೇಸ್ ರೀಚ್ ಆಗೋರಿಗೆ. ಹಾಗೆ ಈ ಮನುಷ್ಯನದ್ದು ಮಾತ್ರ ಬಾಯಿ ತೆರಿಲೇ ಇಲ್ಲ. ಮನುಷ್ಯನು ಸುಮ್ಮನೆ ಕೂತ್ಕೊಂಡ್ರು. ನಾನು ಅವರಲ್ಲಿ ನೋಡಿದ್ದೇನೆ, ಸುಮ್ಮನೆ ವಟ ವಟ ಗೊಟ ಗೊಟ ಏನೇನ ಮಾತಾಡೋದಿಲ್ಲ. ಅವರು ಅಭಿಷಿಕ್ತರಾಗಿದ್ದರೂ ಕೂಡ ಹಾಗೆ ಒಟ್ಟಾರೆ ಎಲ್ಲಿ ಕೂಡ ಮಾತಾಡಿದ್ದನ್ನು ನಾನು ನೋಡಲೇ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಪ್ರಿಯರೇ, ಹೌದು, ಮಾತಿನ ವಿಚಾರದಲ್ಲಿ ಸಭೆ, ದೇವರ ಮಕ್ಕಳು, ಕ್ರಿಸ್ತನ ಮಕ್ಕಳು, ಕ್ರಿಸ್ತನಲ್ಲಿರುವವರು ನಾವು ಬಹಳ ಜಾಗರೂಕರಾಗಿರಬೇಕು. ಈ ಮಾತಿನ ವಿಚಾರ ಅನ್ನುವಾಗ ಕೆಲವು ವಿಷಯ ನೆನಪು ಬರ್ತದೆ. ಮಾತಿನಲ್ಲಿ ಪವರ್ ಇದೆ. ಬಾಯಿ ಮಾತಿನಲ್ಲಿ ತುಂಬ ಪವರ್ ಇದೆ. ನಿಮಗೆ ಸೊಲೊಮನ್ ಐಲ್ಯಾಂಡ್ ಅಂತ ಒಂದು ಪಟ್ಟಣ, ಊರು ಕೇಳಿದ್ದೀರಾ? ಬೇಕಾದರೆ ನೀವು ಇದರಲ್ಲಿ ಹುಡುಕಿ ನಿಮ್ಗೆ ಗೊತ್ತಾಗ್ತದೆ. ಅಲ್ಲಿ ಜನರು, ಅಲ್ಲಿ ತುಂಬ ಮರಗಳಿರ್ತದೆ, ದೊಡ್ಡ ದೊಡ್ಡ ಜಾತಿಯ ಮರಗಳು. ಈಗ ಮರಗಳು ಯಾರಿಗೆ ಬೇಡ? ಮರಗಳೆಲ್ಲರಿಗೆ ಬೇಕಲ್ವಾ? ಅವರು ಏನು ಮಾಡ್ತಾಯಿದ್ರು, ಅಲ್ಲಿ ಒಂದು ಸಂಪ್ರದಾಯವನ್ನು ರೂಢಿಸಿಕೊಂಡು ಬಂದಿದ್ದಾರೆ. ಈಗ ಮರ ನಮ್ಮಾಗೆ ಗರ್ಗಸಿಟ್ಕೊಂಡು ಮೆಷಿನ್ ಇಟ್ಕೊಂಡು ಕಡಿಯುವುದಲ್ಲ, ಅವರು ಸುಲಭದಿಂದ ಕೆಳಗೆ ಬೀಳಿಸ್ತಾರೆ ಅವರು ಮರ.
ಹೇಗೆ ಗೊತ್ತುಂಟ, ಕೆಲವೊಂದು ಸಾರಿ ಕೆಲವರು ಸಾಧಾರಣ ಕೆಲವರು ಹೇಳ್ತಾರೆ 1 ತಿಂಗಳು ಹಾಗೆ ಮಾಡ್ತಾರಂತ. ಈ ಮರಕ್ಕೆ ಜನರೆಲ್ಲ ಸುತ್ತು ಬಂದು ಆ ಮರವನ್ನು ಖರ್ಚು ಮಾಡೋದು. ಈ ಗೊಡ್ಡು ತುಳುವಲ್ಲಿ ಹೇಳೋದು, ಆದರೆ ನಾವೊಂದು ಖರ್ಚು ಮಾಡೋದು. ಈ ವೈಕಲ ಪ್ರಯೋಜನದ ಅಂತಿನ ಈ ದಾಯಿಗೆ ಒಪ್ಪು ನೆಡ್ದು ಸೈಪಿನೇ ಅಡ್ಡತ. ನೀನು ಯಾಕೆ, ನೀನು ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದವಳು, ಇರುವುದಕ್ಕಿಂತ ಸಾಯುವುದು ಒಳ್ಳೆಯದಲ್ಲ, ನಿನ್ನಿಂದೇನು ಲಾಭ ಉಂಟು, ಇಂಥದ್ದೆಲ್ಲ ಈ ರೀತಿ ನೆಗೆಟಿವ್ ಹೊಡೆಯುವುದಂತೆ. ಕೆಲವರು ಮರ ಮೇಲೆ ಹತ್ತಿ ಅದನ್ನು ತುಳಿದು ಮೇಲೆ ಹೋಗಿ ತುಳಿದು ಇಡೋದಂತೆ. ದಾಯ ಬದುಕುದು ಪೊಡು ಸೈಯೊಲ್ಲ ತನಿಖೆ. ಈ ರೀತಿ ಹೇಳಿ ನೋಡಿ, 1 ದಿವಸ ಹೇಳಿದ್ರು, 2 ದಿವಸ ಹೇಳಿದ್ರು, ತಿಂಗಳಾಗ್ತಾ ಬರುವಾಗಂತೆ ಏನಾಗ್ತದೆ ಗೊತ್ತುಂಟ, ಮರ ದುಃಖಕ್ಕೆ ಒಳಪಟ್ಟು, ಕುಗ್ಗಿಸುವಿಕೆ ಒಳಪಟ್ಟು ಆ ವರ್ಡನ್ನು, ನೆಗೆಟಿವ್ ವರ್ಡನ್ನು ಕೇಳಿ ಕುಗ್ಗಿಸಿಕೊಂಡು ಅದು ಒಣಗಿ ಎಲೆಗಳೆಲ್ಲ ಉದುರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. 1 ದಿವಸ ಬಂದು ನೋಡುವಾಗ ಮರವೇ ನೆಲದಲ್ಲಿ ಬಿದ್ದಿರ್ತದೆ. ಇನ್ನೊಂದು ಘಟನೆ ನಿಮಗೆ ನಾನು ಹೇಳ್ತೇನೆ ನೋಡಿ, ಎಷ್ಟು ಪವರ್. ಬಾಯಲ್ಲಿ ನೆಗೆಟಿವ್ ಬಂದರೆ ಅದು ನೆಗೆಟಿವ್ ಪವರನ್ನು ರಿಲೀಸ್ ಮಾಡ್ತದೆ ಬಾಯಲ್ಲಿ. ಅನೇಕರಿಗೆ ಗೊತ್ತಿಲ್ಲ. ಎನಿವೆ, ಓಕೆ, ಇನ್ನೊಂದು ವಿಚಾರ ಹೇಳ್ತೇನೆ ನಾನು ನಿಮಗೆ. ನೀವು ಬೇಕಾದರೆ ಮನೆಯಲ್ಲಿ ಇದನ್ನು ಮಾಡಿ ನೋಡಿ. ಒಂದೇ ರೀತಿಯಲ್ಲಿ ಬೆಳೆದಂಥ 2 ಚಟ್ಟಿಗಳನ್ನು ತನ್ನಿ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ಮನೆ ಒಳಗೆ ಬೆಳೀತದಲ್ಲ ಕೆಲವು ಮರಗಳು. ಒಂದು ಸ್ವಲ್ಪ ಗ್ಯಾಪ್ ಇಡಿ, ಒಂದನ್ನು ಅಲ್ಲಿ ಮತ್ತೊಂದು 4 ಫೀಟ್ ಈಚೆ ಇಡಿ. ಅದರ ಹತ್ರ ಹೋಗಿ ಅದನ್ನು ಖರ್ಚು ಮಾಡ್ತಾರೆ ಮೆಲ್ಲ. ಇದಕ್ಕೆ ಕೇಳಬಾರ್ದು, ನೋವಾಗ್ತದೆ ಅದಕ್ಕೆ. ಅದನ್ನು ಖರ್ಚು ಮಾಡ್ತಾಯಿರಿ. ಈ ತುವರೆದಲ್ಲ ಪೊರ್ಲೆಜ್ಜ ಎಂಚನಿಗೆ ಒಪ್ಪ ನೀ ಸೈಯೊಲ್ಲ ದಿವಸ ಇದನ್ನು ಚಂದ ಮಾಡಿ ಸವರಿ, ಒಳ್ಳೆ ಸವರಿ. ವಾವ್, ಯು ಆರ್ ಬ್ಯೂಟಿಫುಲ್, ಸೋ ಕ್ಯೂಟ್, ವಾವ್, ಯು ಆರ್ ಬ್ಲೆಸ್ಡ್ ಅಂತ ಹೇಳ್ತಾ ಬನ್ನಿ. ನೋಡಿ ಅಂತೆ ಸ್ವಲ್ಪ ದಿನದಲ್ಲಿ ಏನಾಗ್ತದೆ ನೋಡಿ. ಸ್ವಲ್ಪ ಗ್ಯಾಪ್ ಇರಬೇಕು, ಯಾಕಂದರೆ ಇದರ ಸ್ವರ ಅದಕ್ಕೆ ಕೇಳಬಾರ್ದು. ಮರಗಳು ಗಿಡಗಳು ಕೂಡ ವೆರಿ ಸೆನ್ಸಿಟಿವ್. ಈಗ ಏನಾಗಿ ಹೋಗ್ತದಂದರೆ ಆ ಗಿಡಗಳು ಒಂದು ಬಾಡಿ ಹೋಗ್ತದೆ, ಒಂದು ಒಳ್ಳೆ ಬೆಳೀತದೆ. ನೀರು ಪೌಷ್ಟಿಕಾಂಶ 2ಕ್ಕೂ ಒಂದೇ ಲೆಕ್ಕ ಕೊಡ್ತಾಯಿರಿ ನೋಡ್ರಿ. ಯಾಕಂದರೆ ಬಾಯ ಮಾತುಗಳು ಅಷ್ಟು ನೆಗೆಟಿವ್ ಮಾತುಗಳನ್ನು ಆಡುವುದಾದರೆ ಅಷ್ಟು ದುಷ್ಪರಿಣಾಮವನ್ನು ಅದು ತರುವಂಥದ್ದಾಗಿದೆ. ಆದ್ದರಿಂದ ನಮ್ಮ ಮನೆಯಲ್ಲಿ 3 ಮಕ್ಕಳಿದ್ದರೆ ಅಥವಾ 2 ಮಕ್ಕಳಿದ್ದರೆ ಒಬ್ಬರನ್ನು ಪೂಜಿ ಇನ್ನೊಬ್ಬರನ್ನು ಕರೆಕ್ಷನ್ ಮಾಡುವಲ್ಲಿ ಮಾಡಲೇಬೇಕು. ಆದರೆ ತಾರತಮ್ಯ ಇರಬಾರ್ದು. ಒಂದು ಮಗುಗೆ ನೆಗೆಟಿವ್ ಮಾತಾಡಿ ಇನ್ನೊಂದು ಮಗುಗೆ ಪಾಸಿಟಿವ್ ಮಾತಾಡಿದರೆ ಆ ನೆಗೆಟಿವ್ ಮಾತಾಡಿದ ಮಗುವಿನ ಜೀವಿತದಲ್ಲಿ ಏಳಿಗೆಗಳು ಕಂಡು ಬರುವುದಿಲ್ಲ. ಯಾಕಂದರೆ ಮನುಷ್ಯನು ತನ್ನ ಬಾಯ ಫಲವನ್ನು ಹೊಟ್ಟೆ ತುಂಬ ಉಣ್ಣುತ್ತಾನೆ. ಅದಕ್ಕೆ ನಾವೇನು ಮಾಡಬೇಕಂದ್ರೆ ಇಸ್ರಾಯೇಲ್ಯರು ಮಾಡುವ ಹಾಗೆ ನೀವು ಇವತ್ತಿಗೂ ಕೂಡ ಅದು ನಡೀತಾ ಇದೆ. ತಮ್ಮ ಮನೆಯವರನ್ನು ಖರ್ಚು ಮಾಡೋದಲ್ಲ, ತಮ್ಮ ಮನೆಯವರನ್ನು ಬ್ಲೆಸ್ ಮಾಡ್ತಾರೆ. ಅವರು ತಮ್ಮ ಮಕ್ಕಳನ್ನು ಬ್ಲೆಸ್ ಮಾಡ್ತಾರೆ. ಎವ್ರಿ ಡೇ, ಕ್ಷಣಕ್ಕೆ ಬ್ಲೆಸ್ ಮಾಡ್ತಾರೆ. ಇಸ್ರಾಯೇಲ್ ಚರಿತ್ರೆಯನ್ನು ಕೂಡ ನಾವು ನೋಡುವಾಗ ತಮ್ಮ ಗದ್ದೆಯಲ್ಲಿದ್ದ ಜನರನ್ನು ಕೂಡ ಯಾರು ಬ್ಲೆಸ್ ಮಾಡಿದ್ದಾನೆ? ಬೋವಜ. ಅವ ಧನಿಕ ಅಲ್ವಾ? ಕೆಲಸಗಾರರು ಬಂದಿದ್ದಾರೆ. ಕೆಲಸಗಾರರಿಗೆ ಬಂದ ಕೆಲಸಗಾರರಿಗೆ ಒಮ್ಮೆಲೆ ಹೋಗಿ ಅವು ಸರಿ ಆಯ್ತು, ಒಂದು ಸರಿ ಅವು ಸರಿ ಆಯ್ತು, ಹಾಗಲ್ಲ, ಬ್ಲೆಸ್ ಮಾಡ್ತಾ ಇದ್ದಾನೆ ಅವ. ಹಲ್ಲೆಲೂಯಾ. ಇವತ್ತಿಗೂ ಕೂಡ ಇಸ್ರೇಲಲ್ಲಿ ಮಕ್ಕಳನ್ನು ಬ್ಲೆಸ್ ಮಾಡುವಂಥದ್ದು ಇರ್ತದೆ. ಎಲ್ಲ ಮಕ್ಕಳನ್ನು ಸೇರಿಸಿ ಅವ್ರಿಗೆ ಒಳ್ಳೆ ಮಾತುಗಳನ್ನು ಮಾತಾಡುವಂಥದ್ದು ಇದೆ. ಹಲ್ಲೆಲೂಯಾ. ಯಾಕಂದರೆ ನಾನು ಎಣಿಸ್ತೇನೆ, ಅವರು ದೇವರು ನಾಲಿಗೆಯಲ್ಲಿಟ್ಟಂಥ ಶಕ್ತಿಯನ್ನು ಕುರಿತು ಅವರು ತಿಳ್ಕೊಂಡಿದ್ದಾರೆ ಅಂತ ನಾನು ನೆನೆಸ್ತೇನೆ. ಹಲ್ಲೆಲೂಯಾ. ಅನೇಕ ಸಾರಿ ನೋಡಿ, ನಾವು ನಮ್ಮ ಮಾತುಗಳ ಕುರಿತಾಗಿ ಎಚ್ಚರ ಇಲ್ಲದಿದ್ದರೆ ಭಾಳ ಕಷ್ಟ ಆಗ್ತದೆ.
ಮಕ್ಕಳನ್ನು ಬೈಯುವಂಥದ್ದಿರಲಿ. ಅನೇಕ ಸಾರಿ ನಾನೇ ಎಡಿಸುವಾಗ ಕೆಲವೊಂದು ಭಾಗದಲ್ಲಿ ನಾನು ತಪ್ಪಿ ಹೋಗ್ತಾ ಇರೋದು ನನಗೆ ದೇವರ ಸನ್ನಿಧಾನಕ್ಕೆ ಬಂದಾಗ ನನಗೆ ಗೊತ್ತಾಗ್ತಾ ಇದೆ, ನಮ್ಮ ಬಾಯ ಮಾತಿನ ವಿಚಾರದಲ್ಲಿ. ಆಗ ದೇವರ ಆತ್ಮನು ಮಾತಾಡ್ತಾನೆ. ನಾವು ದೇವರ ಸನ್ನಿಧಾನಕ್ಕೆ ಹೋಗಿ ಸ್ವಾಮಿ ಬಾಯ ಮಾತಿನಲ್ಲಿ ನಾನು ಎಲ್ಲಿ ತಪ್ಪಿದ್ದೇನೆ ಅಂತ ನಾವು ಕೇಳುವಾಗ ನಮಗೆ ದೇವರ ಆತ್ಮನು ಚಂದವಾಗಿ ಕಲಿಸಿಕೊಡ್ತಾನೆ, ಎಲ್ಲಿ ನಾವು ತಪ್ತಾ ಇದ್ದೇವೆ, ಎಲ್ಲಿ ತಪ್ಪಬಾರ್ದು. ಆ ಸಂದರ್ಭದಲ್ಲಿ ನಾವು ಏನು ಮಾಡಬೇಕಂದ್ರೆ, ದೇವರೇ ನನ್ನ ನಾಲಿಗೆ ವಿಚಾರದಲ್ಲಿ ನಾನು ಏನು ಮಾಡದಂತೆ, ತಪ್ಪಿ ಹೋಗದಂತೆ ನನ್ನನ್ನು ಕಾಪಾಡು ಎಂಬುದಾಗಿ ನಾವು ಪ್ರೇಯರ್ ಕೂಡ ಮಾಡಬೇಕು. ಯಾಕಂದರೆ ಯಾಕೋಬನು ಹೇಳಿದ್ದಾನೆ, ಯಾವನ್ನು ಕೂಡ ಹತೋಟಿಗೆ ತರಲಾರನೆಂಬುದಾಗಿ. ಯಾಕಂದರೆ ಯಾಕೋಬನ ಜೀವಿತದಲ್ಲಿ ಆತನ ಕಾಲದ ಜನರನ್ನು ಆತನು ನೋಡಿ ನೋಡಿ ಬೇಸತ್ತು ಹೋಗಿದ್ದಿರ್ಬೋದು, ಆದ್ದರಿಂದ ಆತನು ಬರೆದಿರ್ಬೋದಲ್ಲಿ. ಭಾಳ ಜಾಗ್ರತೆ ಇರಬೇಕು. ಅನೇಕ ಸರಿ ನೋಡಿ, ಈ ಮಾತುಗಳು ಹೇಗೆ ಬರ್ತದೆ ಎಂಬುದಾಗಿ ನಾವು ನೋಡೋದಾದರೆ, ಈಗ ನಾಲಿಗೆಯ ಮಾತುಗಳು ಸೋ ಪವರ್ಫುಲ್ ಎಂಬುದಾಗಿ ನೋಡಿದೆವು. ಈಗ ನಾಲಿಗೆಯಿಂದ ಮಾತುಗಳು ಹೇಗೆಲ್ಲ ಬರ್ತದೆ. ಕೆಲವು ಸಾರಿ ಈ ಲೋಕ ಯಾತ್ರೆಯಲ್ಲಿ ನಮ್ಮ ಜೀವಿತದಲ್ಲಿ ಕೆಲವು ಪರಿಸ್ಥಿತಿಗಳು ಉದ್ಭವ ಆಗ್ತದೆ. ಆ ಪರಿಸ್ಥಿತಿಗಳ ನಿಮಿತ್ತವಾಗಿ ಕೆಲವು ಮಾತುಗಳು ಬರ್ತದೆ. ಭಾಳ ಜಾಗ್ರತೆ ಇರಬೇಕು. ಉದಾಹರಣೆಗಾಗಿ ಒಂದು ಎಕ್ಸಾಂಪಲ್, ಯೋಬನ ಜೀವಿತವನ್ನು ನಾನು ತರಲಿಕ್ಕೆ ಇಷ್ಟಪಡ್ತೇನೆ. ಯೋಬನ ಜೀವಿತವನ್ನು ನೀವು ಸ್ಟಡಿ ಮಾಡುವಾಗ ನಮಗೆ ಇಲ್ಲಿ ಏನು ಗೊತ್ತಾಗ್ತದೆ, ಯೋಬನು ಎಲ್ಲಿಯಾದರೂ ತೆಗಿರಿ ನೋಡ್ರಿ, ಯೋಬನ ಗ್ರಂಥ, ಯೋಬನು ಎಂಥ ಸಿಟುವೇಶನ್ ಬರಲಿ, ಪರಿಸ್ಥಿತಿ ಏನೇ ಬರಲಿ, ಅವನು ಮಾತ್ರ ನೆಗೆಟಿವ್ ಆಗಿ ಮಾತಾಡಿದ್ದು ಅಲ್ಲಿ ಕಂಡು ಬರಲೇ ಇಲ್ಲ. 1ನೇ ಅಧ್ಯಾಯದಲ್ಲಿ ನಾನು ಹೇಳ್ತೇನೆ ನೋಡ್ರಿ, ಕೊನೆಯ ವಚನ ಏನು ಹೇಳ್ತದೆ, ಒಂದು ಸ್ವಲ್ಪ ಓದಿ ಅದು. ಏನೂ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನು ಇಲ್ಲದವನಾಗಿಯೇ ಗತಿಸಿ ಹೋಗುವೆನು. ನೀವೆಷ್ಟು 22ನೇ ವಚನ ಓದಿ. ಇದೆಲ್ಲದರಲ್ಲಿ ಯೋಬನು ಪಾಪ ಮಾಡಲಿಲ್ಲ, ದೇವರ ಮೇಲೆ ತಪ್ಪು ಹೊರಿಸಲೂ ಇಲ್ಲ. ನೋಡಿ, ಅವನ ಎಂಥದ್ದೇ ಪರಿಸ್ಥಿತಿ ಬರಲಿ ಎಲ್ಲವನ್ನು ಕಳ್ಕೊಂಡಿದ್ದಾರೆ. 1ನೇ ಅಧ್ಯಾಯದಲ್ಲಿ ನೋಡುವಾಗ ಎಲ್ಲವನ್ನು ಕಳ್ಕೊಂಡಿದ್ದಾನೆ. ಏನೆಲ್ಲ ಕಳ್ಕೊಂಡಿದ್ದಾನೆ? ಎತ್ತು, ಕತ್ತೆ, ಕುರಿ, ಮಕ್ಕಳು ಎಲ್ಲ ಕಳ್ಕೊಂಡಿದ್ದಾನೆ. ಇದೆಲ್ಲದರಲ್ಲಿಯೂ ಯೋಬನು ಪಾಪ ಮಾಡಲಿಲ್ಲ. 2ನೇ ಅಧ್ಯಾಯಕ್ಕೆ ಬರುವಾಗ ಏನಾಗ್ತಾ ಉಂಟು, ಎಲ್ಲವನ್ನು ಕಳ್ಕೊಂಡದ್ದು ಮಾತ್ರವಲ್ಲದೆ ಸೈತಾನನು ಇನ್ನೊಮ್ಮೆ ಹೋಗಿ ಹೇಳ್ತಾ ಇದ್ದಾನೆ, ನೀನು ಅವನ ಏನು ಮಾಡು, ಶರೀರಕ್ಕೆ ಕೈ ಹಾಕು, ಆಗ ನೋಡು ನಿನ್ನನ್ನು ದೂಷಿಸ್ತಾನ ಇಲ್ವಾ ಅಂತ. ಆಗ ಪರ್ಮಿಷನ್ ಕೊಡ್ತಾನೆ, ನೀನು ಹೋಗಿ ಏನು ಬೇಕಾದ್ರೂ ಮಾಡು, ಆದರೆ ಅವನ ಪ್ರಾಣವನ್ನು ತೆಗಿಲಿಕ್ಕೆ ನಿನಗೆ ಅಧಿಕಾರ ಕೊಡುವುದಿಲ್ಲ. ಸೈತಾನ ಹೋಗ್ತಾನೆ, ಹೋಗಿ ನಡು ನೆತ್ತಿಂದ ಅಂಗಲವರೆಗೆ ಏನಾಗ್ತಾನೆ, ಹುಣ್ಣುಗಳನ್ನಾಗ್ತಾನೆ. ಆ ಸಂದರ್ಭದಲ್ಲಿ ಕೂಡ ಅವನು ಎಂಥ ಸಂದರ್ಭದಲ್ಲಿ ಕೂಡ ಪಾಪ ಮಾಡಲೇ ಇಲ್ಲ. ಆದರೆ ಅವನ ಹೆಂಡತಿ ಪಾಪ ಮಾಡ್ತಾ ಇದ್ದಾಳೆ. ನೋಡಿ, ಪರಿಸ್ಥಿತಿಗಳು ಉದ್ಭವ ಆಗುವಾಗ ತಪ್ಪಿ ಹೋಗಲಿಕ್ಕೆ ಸಾಧ್ಯ ಉಂಟು ಬಾಯಲ್ಲಿ. ಇವನು ದೇವರನ್ನು ದೂಷಣೆ ಮಾಡಲೇ ಇಲ್ಲ, ಆದರೆ ಅವನ ಹೆಂಡತಿ 2ನೇ ಅಧ್ಯಾಯ 10ನೇ ವಚನ ಓದುವಾಗ, 2ನೇ ಅಧ್ಯಾಯ 10ನೇ ವಚನದಲ್ಲಿ, ಆಗ ಯೋಬನು ಆಕೆಗೆ, ಮೂರ್ಖಳು ಮಾತಾಡಿದಂತೆ ನೀನು ಮಾತಾಡು. 9ನೇ ವಚನ ಓದಿ. ಹೀಗಿರುವಲ್ಲಿ ಅವನ ಹೆಂಡತಿ ಅವನಿಗೆ, ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲವೋ, ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳಿದಳು. ಇಷ್ಟು ಸಮಸ್ಯೆ ಬಂದಿದೆ ನಿನಗೆ, ನಿನ್ನವರನ್ನು ಕಳ್ಕೊಂಡಿದ್ದಿ, ನಿನ್ನ ಆಸ್ತಿಯನ್ನು ಕಳ್ಕೊಂಡಿದ್ದಿ, ಎಲ್ಲವನ್ನು ಕಳ್ಕೊಂಡಿದ್ದಿ, ನನ್ನ ಬುದ್ಧಿ ಬೈಜ. ನೋಡಿ, ಇವಳು ಕಂಟ್ರೋಲ್, ಪರಿಸ್ಥಿತಿ ಇವಳನ್ನು ಕಂಟ್ರೋಲ್ ತಪ್ಪಿಸ್ತಾ ಉಂಟು. ಕೆಲವು ಸಾರಿ ಈ ಲೋಕ ಯಾತ್ರೆಯಲ್ಲಿ ಒಂದಲ್ಲ ಒಂದು ಪರಿಸ್ಥಿತಿಗಳು ಬರುವಾಗ ನಾವು ಎಚ್ಚರವಾಗಿರಬೇಕು. ದೇವರನ್ನು ದೂಷಿಸುವಂಥ ಮಾತುಗಳು ನಮ್ಮ ಬಾಯಲ್ಲಿ ಬರದಂತೆ ಎಚ್ಚರವಾಗಿರಬೇಕು. ಓಕೆ, ಮುಂದಿನ ವಚನ. ಆಗ ಯೋಬನು ಆಕೆಗೆ, ಮೂರ್ಖಳು ಮಾತಾಡಿದಂತೆ ನೀನು ಮಾತಾಡುತ್ತೀ. ದೇವರನ್ನು ದೂಷಿಸಿ ಸಾಯಿ ಅಂತ ಹೇಳ್ತಾಳೆ. ಆಗ ಯೋಬನು ಆಕೆಗೆ, ಮೂರ್ಖಳು ಮಾತಾಡಿದಂತೆ ನೀನು ಮಾತಾಡುತ್ತೀ. ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವಷ್ಟೇ, ಕೆಟ್ಟದನ್ನು ಹೊಂದಬಾರದು ಎಂದು ಹೇಳಿದನು. ಈ ಸಂದರ್ಭದಲ್ಲಿಯೂ ಪಾಪದ ಮಾತೊಂದು ಅವನ ತುಟಿಗಳಿಂದ ಹೊರಡಲಿಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ,
ಎಲ್ಲಿವರೆಗೆ ಅಂದರೆ ಯೋಬನ ಜೀವಿತ ನೀವು ಅರ್ಥ ಮಾಡ್ಕೊಳ್ಳಿ. ಆಸ್ತಿ ಪಾಸ್ತಿ ಅಂತಸ್ತು ಮಕ್ಕಳನ್ನು ಎಲ್ಲವನ್ನು ಕಳ್ಕೊಂಡಿದ್ದಾನೆ. ಹೇಗಾಗಬೇಕು ಅವನ ಪರಿಸ್ಥಿತಿ? ಆದರೆ ಬಾಯಲ್ಲಿ ದೇವರನ್ನು ದೂಷಿಸಲಿಲ್ಲ, ಆರೋಗ್ಯವನ್ನೇ ಕಳ್ಕೊಂಡಿದ್ದಾನೆ. ಆದರೆ ಇಂಥ ಸಂದರ್ಭದಲ್ಲಿಯೂ ಕೂಡ ದೇವರನ್ನು ಅವನು ದೂಷಿಸಲಿಲ್ಲ. ಪಾಪದ ಮಾತೊಂದು ಅವನ ಬಾಯಲ್ಲಿ ಬರಲೇ ಇಲ್ಲಂತೆ. ವಾವ್, ಎಂಥ ಒಂದು ಆತ್ಮಿಕ ಮನುಷ್ಯ ನೋಡ್ರಿ ಯೋಬನಲ್ಲಿ ಎಂಥ ಒಂದು ಆತ್ಮಿಕ ಸ್ಟ್ರಾಂಗ್ ಬಾಳ್ವೆ, ಆತ್ಮಿಕ ಜೀವಿತ, ಸ್ಟ್ರಾಂಗ್ ಆದಂಥ ಆತ್ಮಿಕ ಜೀವಿತ ಇತ್ತು ನೋಡ್ರಿ. ಆದರೆ ಅವನ ಹೆಂಡತಿ ಫೈಲ್ ಆದ್ಲು. ಹೆಂಡತಿ ಹೇಳ್ತಾಳೆ, ಈಗಲಾದರೂ ನಿನ್ನ ಏನು ಮಾಡು, 9ನೇ ವಚನ ಹೇಳ್ತದೆ, ನಿನ್ನ ದೇವರನ್ನು ದೂಷಿಸಿ ಸಾಯು. ಅದಕ್ಕೆ ಹೇಳ್ತಾನೆ, ಎಂತ ನೀನು ಮೂರ್ಖಳು ಮಾತಾಡಿದಂತೆ ಮಾತಾಡ್ತಿ ಎಂಬುದಾಗಿ. ಇದು ಸಾಧ್ಯವಾ? ಅರ್ಥ ಮಾಡ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ಕೂಡ ನಾಲಿಗೆಯನ್ನು ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ಸಾಧ್ಯವಾ? ಆದರೆ ಇವನಿಗೆ ಸಾಧ್ಯ ಆಗಿದೆ ಅಲ್ಲ. ಯೋಬನಿಗೆ ಹೇಗೆ ಸಾಧ್ಯ ಆಯ್ತು ಗೊತ್ತಾ? ಒಂದು ತಿಳ್ಕೊಳ್ಳಿ, ವರ್ಡ್ ಆಫ್ ಗಾಡನ್ನು ಹಿಡಿದು ವರ್ಡ್ ಆಫ್ ಗಾಡಲ್ಲಿ ಜೀವಿಸಲಿಕ್ಕೆ ಯಾರಿಗೆ ಮನಸ್ಸುಂಟೋ ಅವರಿಗೆ ಸೂಪರ್ ನ್ಯಾಚುರಲ್ ಸ್ಟ್ರೆಂತ್ ಬರ್ತದೆ. ದೇವರ ವಾಕ್ಯವನ್ನು ಹಿಡಿದು ದೇವರ ಮಕ್ಕಳು ಯಾರು ಜೀವಿಸಲಿಕ್ಕೆ ಇಷ್ಟಪಡ್ತಾರೋ ಅವರಿಗೆ ಪರಲೋಕದ ಬಲ ಬರ್ತದೆ. ಇದೆಲ್ಲ ಪರಲೋಕದ ಬಲ ಅಲ್ಲದೆ ಭೂಲೋಕದ ಬಲದಲ್ಲಿ ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಪರಲೋಕದ ಬಲನೇ ನಮಗೆ ಬೇಕು, ಸಾಧ್ಯನೇ ಇಲ್ಲ. ನೋಡಿ 39ನೇ ಕೀರ್ತನೆ ನಾವು ಏನು ಓದಿದೆವು? ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವೆನು ಅಂದುಕೊಂಡೇನು. ಮುಂದಿನ ವಚನ ನೋಡಿ, ಮುಂದಿನ ವಚನ ನೋಡಿ, ಅವನು ಅಂದುಕೊಂಡ, ಆದರೆ ಅವನ ಒಳಗೆ ಸಂತಾಪ. 31-32 ಅಂದುಕೊಂಡೆ, ನಾನು ಮೌನವಾಗಿದ್ದೆನು. ಕಂಟ್ರೋಲ್ ಮಾಡ್ತಾ ಇದ್ದ, ಒಳ್ಳೆಯದನ್ನಾದರೂ ಆಡದೆ ಸುಮ್ಮನಿದ್ದೆನು, ಆದರೆ ನನ್ನ ಸಂಕಟವು ಹೆಚ್ಚಿತು. ಆಮೇಲೆ ನನ್ನ ಹೃದಯದಲ್ಲಿ ಸಂತಾಪ ಉಕ್ಕಿತು, ನಾನು ಯೋಚಿಸುತ್ತಿರುವಲ್ಲಿ ಬೆಂಕಿಯುರಿಯಿತು. ಆಗ ನಾನು ಬಾಯಿ ಬಿಟ್ಟು, ನೋಡಿ, ಯೆಹೋವನೇ ನನಗೆ ಅವಸಾನ ಉಂಟೆಂದು, ನನ್ನ ಜೀವಮಾನವು ಅತ್ಯಲ್ಪವೆಂದು, ನಾನು ಎಷ್ಟೋ ಅಸ್ಥಿರನೆಂದು ನನಗೆ ತಿಳಿಯಪಡಿಸು. ಗ್ಲೋರಿ ಟು ಗಾಡ್. ಯಾಕೆ ಹೇಳ್ತಾನೆ ಅಂದರೆ, ಗ್ಲೋರಿ ಟು ಗಾಡ್ ಅಂತ ಯಾಕೆ ಹೇಳಿದೆ ಅಂದರೆ, ಅವನಿಗೆ ದುಷ್ಟರೆದುರಲ್ಲಿರುವಾಗ ಕಂಟ್ರೋಲಲ್ಲಿರ್ತಾನಂತ ಪ್ರಯತ್ನ ಮಾಡಿದ. ಆದರೂ ಕೂಡ ಬೆಂಕಿ ಉರಿ ಹತ್ತಿದಾಗ ಅವನಿಲ್ಲಿ ರಾಂಗ್ ಮಾಡಲಿಲ್ಲ, ಒಳ್ಳೆಯದೇ ಮಾಡಿದ್ದೆ. ಅವನು ನೆಗೆಟಿವ್ ಮಾತಾಡಿದಲ್ಲ, ಅವನು ದೇವರ ಹತ್ರ ಮಾತಾಡಿದ್ದು. ಯೆಹೋವನೇ ನನಗೆ ಅವಸಾನ ಉಂಟೆಂದು, ನನ್ನ ಜೀವಮಾನವು ಅತ್ಯಲ್ಪವೆಂದು, ನಾನು ಎಷ್ಟೋ ಅಸ್ಥಿರನೆಂದು ನನಗೆ ತಿಳಿಯಪಡಿಸು. ಟೀಚ್ ಮೀ ಓ ಲಾರ್ಡ್, ಇನ್ನೂ ಕಲಿಸು ನನಗೆ ಸರಿಯಾಯಿನ ಮಾರ್ಗ ತೆರಿಪಾಲ. ಇಂಕ್ ಯಾನು ಅಸ್ಥಿರ ಬಂದು ನನ್ನ ತೆರಿಪಾಲ ಅಂದರೆ ಇದೊಂದು ದೇವರ ಹತ್ರ ಕಲಿತುಕೊಳ್ಳುವುದಕ್ಕೆ ಆ ಸಮಯದಲ್ಲಿ ಬಾಯಿ ತೆರಿತಾನೆ ಹೊರತು ನೆಗೆಟಿವ್ ಆಗಿ. ನೋಡಿ, ಹಾಗಾದರೆ ಒಂದು ತಿಳ್ಕೊಳ್ಳಿ, ನಾವು ಸುಮ್ಮನೆ ಇರುವಾಗ ಮತ್ತೆ ಆ ಜನರು ಎದುರಿಗೆ ಬರುವಾಗ ಉಕ್ಕಿ ಬರ್ತದೆ, ಬೆಂಕಿ ಉರಿತದೆ. ಆಗ ನಾವು ಜನರಿಗೂ ಮಾತಾಡೋದಲ್ಲ, ಇತ್ತೊಬ್ಬರಿಗೂ ಮಾತಾಡೋದಲ್ಲ, ದೇವರ ಹತ್ರ ಹೋಗಿ ಮೊಣಕಲಾಗಿ ಮಾತಾಡಲಿಕ್ಕೆ ಈ ಭಕ್ತನೋಪಾದಿಯಲ್ಲಿ ನಾವು ಕಲಿಬೇಕು. ನೋಡಿ, ಹಾಗಾದರೆ ಯೋಬನ ಜೀವಿತ ಒಂದು ನೋಡಿ, ಬಹಳ ಒಂದು ವ್ಯತಿರಿಕ್ತವಾದಂಥ ಜೀವಿತ ಪ್ರಿಯರೇ. ಯೋಬನ ಜೀವಿತ ಅಂಥ ಉರಿ, ಸಂಕಟ, ಬೇನೆ, ನೋವಲ್ಲಿ ಇರುವಾಗಲೂ ಕೂಡ ಪಾಪದ ಮಾತೊಂದು ಅವನ ಬಾಯಲ್ಲಿ ಬರಲಿಲ್ಲ. ಎಂಥ ಒಂದು ಸಾಕ್ಷಿಯ ಬಾಳ್ವೆ ನೋಡಿ. ಅವನಿಗೆ ಗೊತ್ತಿತ್ತಿರ್ಬೇಕು, ಯಾಕಂದರೆ ನನ್ನ ಬಾಯಲ್ಲಿ ಅಂಥ ಮಾತು ಬಂದರೆ ಇನ್ನೂ ನಾನು ಅದರ ಫಲವನ್ನು ಅನುಭವಿಸಬೇಕಾಗ್ತದೆ. ಸುಮ್ಮನೆ ಇದ್ದ, ದೇವರನ್ನೂ ದೂಷಿಸಲಿಲ್ಲ. ಆದರೆ ಈ ದಿನಗಳಲ್ಲಿ ಕ್ರೈಸ್ತ ಬಾಳ್ವೆಯಲ್ಲಿ ನಮಗೆ ಉಚಿತವಾಗಿ ಕ್ರೈಸ್ತ ಜೀವನವನ್ನು ಕ್ರಿಸ್ತೇಸುವಿನ ಮೂಲಕ ನಾವು ಪಡ್ಕೊಂಡಿದ್ದೇವೆ. ಆದರೆ ಒಂದು ಪ್ರಶ್ನೆ ಹಾಕಿಕೊಳ್ಳತಕ್ಕದ್ದು, ಅನೇಕ ಸಾರಿ ನೋಡಿ, ಯೋಬನಿಗೆ ಸಂಭವಿಸಿದಷ್ಟು ಸಂಕಟಗಳು ಈ ದಿನಗಳಲ್ಲಿ ಕಾಣುವುದೇ ಇಲ್ಲ. ಅಂಥ ಟೆಸ್ಟಿಂಗ್ಗಳು ನಮಗೆ ಯಾರಿಗೂ ಬರಲೇ ಇಲ್ಲ. ಆದರೂ ಕೂಡ ಈ ಲೋಕದಲ್ಲಿದ್ದೇವೆ.
ಅನೇಕ ಸಾರಿ ವೇರಿಯೇಷನ್ಗಳು ಇರ್ತದೆ, ಏರುಪೇರುಗಳು ಇರ್ತದೆ. ಏರುಪೇರುಗಳ ಸಂದರ್ಭದಲ್ಲೇ ಕೆಲವು ದೇವರ ಮಕ್ಕಳ ಬಾಯಲ್ಲಿ ಬಂದ ಮಾತು ನಾನು ಕಿವಿಯಲ್ಲಿ ಕೇಳಿದ್ದೇನೆ. ಕೆಲವರು ಹೀಗೆ ಹೇಳಿದರು, ದೇವರಿದ್ದಾನಾ ಉಲ್ಲೇನ ದೇವರಿದ್ರೆ ಇಂಚ ಮಾತಾಪುಂಡ, ದೇವರಿದ್ರೆ ಹೀಗೆಲ್ಲ ಆಗ್ತದಾ? ಇನ್ನು ಕೆಲವರು ಹೇಳಿದರು, ಅವರ ಕುಟುಂಬದಲ್ಲಿ ಒಂದು ಆಘಾತ ನಡೆದು ಹೋಯಿತು ಅಂತ ಇನ್ನು ಬೇರೆಯವರು ಹೀಗೆ ಹೇಳಿದರು, ಒಳ್ಳೆ ದೇವರು ಎಲ್ಲಿದ್ದಾನೆ, ದೇವರು ಕನ್ನಡದವರು ಎಲ್ಲಿದ್ದಾನೆ ದೇವರು, ದೇವರಿದ್ರೆ ಈಗ ಯಾಕೆ ಆಗ್ತದೆ? ನಾನು ನಂಬಿದ್ದೆ ಅವರನ್ನು, ನಾನು ಅರಿಕೆ ಕೂಡ ಮಾಡ್ತಾ ಇದ್ದೆ, ನಂಬಿ ಕೂಡ ಇದ್ದೆ. ಇಲ್ಲ, ದೇವರಿಲ್ಲ. ಮನೆಯದೆಲ್ಲ ವಾಕ್ಯಕ್ಕೆ ತೆಗೆದು ಬದಿಗೆ ಹಾಕಿಬಿಟ್ರು. ಕೆಲವೊಂದು ಸಾರಿ ಸಣ್ಣ ಒಂದು ಟೆಸ್ಟಿಂಗ್ಗಳ ಏನು ಬಂದರೂ ಕೂಡ ಸಣ್ಣ ಬಿಸಿ ಹುಟ್ಟಿದರೆ ನಾಲಿಗೆ ಸುಮ್ಮನೆ ಇಲ್ಲ, ನಿಲ್ಲುವುದೇ ಇಲ್ಲ. ಅದಕ್ಕೆ ನಾಲಿಗೆಯನ್ನು ಪ್ರತಿದಿನ ಕಂಟ್ರೋಲಲ್ಲಿರೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಆಗ ಎಂಥ ಸಮಯ ಸಂದರ್ಭಗಳು ಬಂದರೂ ಕೂಡ ನಾಲಿಗೆ ತಪ್ಪಿ ಹೋಗಲಿಕ್ಕೆ ಸಾಧ್ಯ ಇರುವುದಿಲ್ಲ. ದೇವರ ಒಂದು ಸಹಾಯ ನಮಗೆ ದೊರಕ್ತದೆ. ಹಲ್ಲೆಲೂಯಾ. ಒಂದನೇದಾಗಿ ದೇವರನ್ನು ದೂಷಿಸುವಂಥ ಮಾತುಗಳು, ಅಥವಾ ಎರಡನೇದಾಗಿ ದೇವ ಸೇವಕರುಗಳನ್ನು ದೂಷಿಸುವಂಥ ಮಾತುಗಳು. ನಿಮ್ಗೆ ಗೊತ್ತುಂಟ, ಅರಣ್ಯಕಾಂಡ 12ನೇ ಅಧ್ಯಾಯದಲ್ಲಿ ದೇವರ ಸೇವಕರನ್ನು ಯಾರು ದೂಡಿದ್ದು? ದೇವರ ಸೇವಕರುಗಳೇ ದೂರಿದ್ದು ಮಿರ್ಯಾಮ ಮತ್ತು ಆರೋನ. 12ನೇ ಅಧ್ಯಾಯ 1 ಮತ್ತು 2ನೇ ವಚನದಲ್ಲಿ ನಾವು ಓದುವಾಗ, ಮೋಶೆ ಕೂಶ್ ದೇಶದ ಸ್ತ್ರೀಯನ್ನು ಮದುವೆಯಾದಂಥ 2ನೇ ಮದುವೆ. ಓಕೆ, ಮೋಶೆ ಕೂಶ್ ದೇಶದ ಸ್ತ್ರೀಯನ್ನು ಮದುವೆ ಆದಂಥ ಇವರು ಗುಣಗುಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದರು. ದಯವಿಟ್ಟು ನೋಡ್ರಿ, ದೇವರ ಬಗ್ಗೆ ಗುಣಗುಟ್ಟಬಾರ್ದು, ದೇವ ಸೇವಕರುಗಳ ಬಗ್ಗೆ ಗುಣಗುಟ್ಟಬಾರ್ದು, ದೇವ ಮಕ್ಕಳ ಬಗ್ಗೆ ಕೂಡ ಗುಣಗುಟ್ಟಬಾರ್ದು ಅಥವಾ ದೂಷಿಸಬಾರ್ದು. ಯಾರನ್ನು ಕೂಡ ದೂಷಿಸೋದಕ್ಕೆ ನಮಗೆ ಪರ್ಮಿಷನ್ ದೇವರು ಕೊಡಲಿಲ್ಲ. ಇವರು ಗುಣಗುಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದರು. ಮೋಶೆ ಕೂಶ್ ದೇಶದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿದ್ದನು, 1ನೇ ವಚನ. ಮತ್ತು ಅದರ ನಿಮಿತ್ತ ಮಿರ್ಯಾಮಳು ಆರೋನನು ಅವನಿಗೆ ವಿರೋಧವಾಗಿ ಮಾತಾಡೋರು, ಗುಣಗುಟ್ಟುವುದು, ದೂಷಿಸುವುದು ಎಲ್ಲ ಮಾಡ್ತಾಯಿದ್ರು. ಯೆಹೋವನು ಮೋಶೆಯ ಮೂಲಕವಾಗಿ ಮಾತ್ರವೇ ಮಾತಾಡಿದ್ದಾನೋ, ಅರ್ನ ಮೂಲಕ ಮಾತ್ರ ಕಾರ್ಯಾಪಿನೇ ಎಂಗಲ್ಲ ಮೂಲಕ ಪೂಜೆ, ನಮ್ಮ ಮೂಲಕವೂ ಆತನು ಮಾತನಾಡಲಿಲ್ಲವೇ ಎಂದು ಹೇಳಿಕೊಂಡರು. ಮತ್ತು 3ನೇ ವಚನ, ಆ ಮೋಶೆ ಭೂಮಿಯ ಮೇಲಿರುವ ಎಲ್ಲ ಮನುಷ್ಯರಿಗಿಂತಲೂ ಬಹು ಸಾತ್ವಿಕನಂತೆ. ಆ ಮೋಶೆ ಭೂಮಿಯ ಮೇಲಿರುವಂಥ ಎಲ್ಲ ಮನುಷ್ಯರಿಗಿಂತ ಬಹು ಸಾತ್ವಿಕನು. ಹೀಗಿರಲಾಗಿ ಅವರು ಆಡಿದ ಮಾತನ್ನು ಯೆಹೋವನು ಕೇಳಿ ಪಕ್ಕನೆ ಮೋಶೆ ಆರೋನ್ ಮಿರ್ಯಾಮರಿಗೆ, ನೀವು 3 ಮಂದಿಯೂ ದೇವದರ್ಶನದ ಗುಡಾರಕ್ಕೆ ಬರಬೇಕೆಂದು ಆಜ್ಞಾಪಿಸಿದನು. ಆ 3 ಬಂದಾಗ ಯೆಹೋವನು ಮೇಘಸ್ತಂಭದೊಳಗೆ ಇಳಿದು ಬಂದು ದೇವದರ್ಶನದ ಗುಡಾರದ ಬಾಗಿಲಲ್ಲಿ ನಿಂತು ಆರೋನ್ ಮಿರ್ಯಾಮರನ್ನು ಹತ್ತಿರಕ್ಕೆ ಕರೆದನು. ಅವರು ಬಂದಾಗ ಆತನನ್ನು, ನನ್ನ ಮಾತನ್ನು ಕೇಳಿರಿ, ನಿಮ್ಮಲ್ಲಿ ಪ್ರವಾದಿ ಇದ್ದರೆ ನಾನು ಅವನಿಗೆ ಜ್ಞಾನ ದೃಷ್ಟಿಯಲ್ಲಿ ಕಾಣಿಸಿಕೊಳ್ಳುವೆನು, ಇಲ್ಲವೇ ಸ್ವಪ್ನದಲ್ಲಿ ಕಾಣಿಸಿಕೊಳ್ಳುವೆನು, ಸ್ವಪ್ನದಲ್ಲಿ ಅವನ ಸಂಗಡ ಮಾತಾಡುವೆನು. ನನ್ನ ಸೇವಕನಾದ ಮೋಶೆ ಅಂಥವನಲ್ಲ, ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಅವನ ಸಂಗಡ ನಾನು ಗೂಢವಾಗಿ ಅಲ್ಲ, ಪ್ರತ್ಯಕ್ಷದಲ್ಲಿ ಸ್ಪಷ್ಟವಾಗಿಯೇ ಮಾತಾಡುವೆನು. ಅವನು ಯೆಹೋವನ ಸ್ವರೂಪವನ್ನೇ ದೃಷ್ಟಿಸುವನು. ಹೀಗಿರಲು ನೀವು ನನ್ನ ಸೇವಕನಾದ ಮೋಶೆಗೆ ವಿರೋಧವಾಗಿ ಮಾತಾಡುವುದಕ್ಕೆ ಭಯಪಡಬೇಕಾಗಿತ್ತು ಎಂದು ಹೇಳಿ ಕೋಪಗೊಂಡು ಹೋದನು. ಆಮೇಲೆ 9ನೇ ವಚನ, ಆ ಮೇಘವು ದೇವದರ್ಶನದ ಗುಡಾರದ ಬಳಿಯಿಂದ ಹೋದಾಗ, ಆಹಾ, ಮಿರ್ಯಾಮಳಿಗೆ ತೊನ್ನು ಹತ್ತಿದರಿಂದ ಆಕೆಯ ಚರ್ಮ ಹಿಮದಂತೆ ಬೆಳ್ಳಗಾಗಿ ಹೋಗಿತ್ತು. ಆರೋನನು ಆಕೆಯನ್ನು ನೋಡಲಾಗಿ ಆಕೆಗೆ ತೊನ್ನು ಪ್ರಾಪ್ತವಾಯಿತೆಂದು ತಿಳುಕೊಂಡನು. ನೋಡಿ, ತೊನ್ನು ರೋಗಕ್ಕೆ ಒಳಗಾದ್ಲು. ಅಲ್ಲಿ ದೇವರ ಕೋಪಕ್ಕೆ ಅವರು ಏನಾದರೂ ಗುರಿಯಾದರು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನೋಡಿ, ನಾಲಿಗೆಯಿಂದ ಆದಂಥ ಕೆಡುಕಿನ ನಿಮಿತ್ತವಾಗಿ ಅವರ ಫಲವನ್ನು, ಅವರು ಬಿತ್ತಿದ ಬೀಜದ ಫಲವನ್ನು ಅವರೇ ಏನು ಮಾಡಬೇಕಾಯಿತು? ಮಿರ್ಯಾಮಳು ಬಿತ್ತಿದ ಬೀಜದ ಫಲವನ್ನು ಮಿರ್ಯಾಮಳೇ ಅನುಭವಿಸಬೇಕಾಯಿತು. ಆದರೂ ಕೂಡ ದೇವರ ಕರುಣೆಯಲ್ಲಿ ಕೇಳಿಕೊಂಡ್ರು. 7 ದಿವಸ ಪಾಳೆಯದ ಹೊರಗೆ ಇದ್ದು ಬಾ ಅಂತ ದೇವರು ಹೇಳಿದರು. ಹಾಗೆ ಇದ್ದು ಬಂದ ನಂತರ ದೇವರು ಕರುಣಿಸಿದ್ನು ಅಲ್ವಾ?
ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಇಲ್ಲಿ ನಾವು ಏನು ನೋಡ್ತೇವೆ ಅಂದರೆ ಕೇಳ್ರಿ, ಯೋಬನ ಗ್ರಂಥದಲ್ಲಿ ದೇವರನ್ನು ದೂಷಿಸುವಂಥ ಭಾಗವನ್ನು ನೋಡಿದೆವು. ಈ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ ದೇವ ಸೇವಕರನ್ನು ದೂಷಿಸುವಂಥದ್ದು. ಮತ್ತು ಮೂರನೇದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಎಫೆಸದವರಿಗೆ ಬರೆದ ಪತ್ರಕ್ಕೆ 4ನೇ ಅಧ್ಯಾಯ 31-32 ವಚನದಲ್ಲಿ ದೇವರ ಮಕ್ಕಳು, ಎಫೆಸ 4:31-32, ದೇವರ ಮಕ್ಕಳು ದೇವರ ಮಕ್ಕಳನ್ನು ದೂಷಿಸಬಾರ್ದು. ನೋಡಿ, ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು, ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ಮತ್ತೇನು ಹೇಳ್ತಾರೆ? ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆ ಉಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ. 31ನೇ ವಚನದಲ್ಲಿ ಕೆಲವು ವಿಷಯಗಳುಂಟು. 31ನಲ್ಲಿ ಎಲ್ಲ ದ್ವೇಷ ಅಂತೆ. ನೋಡಿ, ಒಳಗೆ ದ್ವೇಷ ಇರ್ತದೆ, ಕೋಪ, ಕ್ರೋಧ, ಕಲಹ, ದೂಷಣೆ. ನೋಡಿ, ಇಲ್ಲಿ ಬರ್ತಿದೆ ದೂಷಣೆ. ಇವುಗಳನ್ನು ಬಿಟ್ಟು ಬಿಡಬೇಕಂತೆ. ದೂಷಿಸುವಂಥ ಮಾತುಗಳನ್ನು ಕೂಡ ಬಿಟ್ಟು ಬಿಡಬೇಕು. ಒಬ್ಬರಿಗೊಬ್ಬರು ಏನಾಗಿರ್ಬೇಕಂತೆ? 32 ಅಲ್ಲಿ ಹೇಳ್ತದೆ, 32ನೇ ವಚನ, ಒಬ್ಬರಿಗೊಬ್ಬರು ಉಪಕಾರಿಗಳು, ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ. ಕ್ಷಮಿಸುವವರಾಗಿಯೂ ಇರ್ರಿ ಎಂಬುದಾಗಿ. ಒಂದು ದೇವ ಸೇವಕರ ಮುಂದೆ ಒಬ್ಬರು ಲೇಡಿ ಬಂದರಂತೆ. ಲೇಡಿಗೆ ಬೇರೆಯವರ ಮೇಲೆ ಬಹಳ ಕೋಪ ಇತ್ತು, ದ್ವೇಷ ಇತ್ತು, ಉರಿ ಇತ್ತು. ಆದ್ದರಿಂದ ಅವರು ಮಾತಾಡ್ತಾ ಇರುವಾಗ ಹೀಗೆ ಹೇಳ್ತಾ ಇದ್ರಂತೆ, ಅವರು ಅವರನ್ನೊಂದು ಕ್ಷಮಿಸಲಿಕ್ಕೆ ನಂತರ ಆಗುವುದೇ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ರಂತೆ. ಅದಕ್ಕೆ ಈ ದೇವ ಸೇವಕರು ಕೌನ್ಸಿಲಿಂಗ್ ಮಾಡುವಾಗ ಹೀಗೆ ಹೇಳಿದ್ರಂತೆ, ನೋಡ್ರಿ, ನೀವು ಹೇಳಿದಿರಿ ನಾನು ಯೇಸುವನ್ನು ನಂಬುತ್ತೇನೆ, ಯೇಸುವಿನಲ್ಲಿ ಇದ್ದೇನೆ ಎಂಬುದಾಗಿ. ಒಂದು ವೇಳೆ ಯೇಸುವಿನಲ್ಲಿ ಇದ್ದರೆ ನಾವು ಕ್ಷಮಿಸುವವರಾಗಿದ್ದೇವೆ. ನಮ್ಮಲ್ಲಿ ಒಂದು ಕ್ಷಮಿಸುವ ಶಕ್ತಿ ಇದೆ. ಯೇಸು ಸ್ವಾಮಿಯೇ ಹೇಳ್ತಾರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ಹಿಂಸಿಸುವವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳಿದಾರಲ್ವ. ನಾವು ದೇವರ ಮಕ್ಕಳಾಗಿರೋದಾದರೆ ನಮ್ಮಲ್ಲಿ ಫಾರ್ಗಿವ್ನೆಸ್ ಬರ್ತದೆ. ಒಂದು ವೇಳೆ ನಾವು ದೇವರ ಮಕ್ಕಳಾಗಿದ್ದೇವಂತ ಹೇಳಿ ಅವರನ್ನು ನಾವು ಕ್ಷಮಿಸದೇ ಇರುವುದಾದರೆ ನಾವು ಅವರ ಹಾಗೆ ಆದೆವು, ನಾವು ಕ್ರಿಸ್ತನ ಹಾಗೆ ಆಗಲಿಲ್ಲ. ಯಾಕಂದರೆ ಕ್ರಿಸ್ತನು ನಮ್ಮ ಪಾಪಗಳನ್ನು ಏನು ಮಾಡಿದ್ದಾನೆ? ಕ್ಷಮಿಸಿದ್ದಾನೆ. ನೋಡಿ, ದೇವರು ನಮ್ಮ ಮೇಲೆ ಯಾವಾಗ ಪ್ರೀತಿ ಮಾಡಿದಂತೆ? ನಾವು ಪಾಪಿಗಳಾಗಿದ್ದಾಗಲೂ ಕೂಡ ದೇವರು ನಮ್ಮ ಮೇಲೆ ತನ್ನ ಪ್ರೀತಿಯನ್ನು ತೋರಿಸಿದ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹೀಗೆ ಅವರು ಮಾತಾಡ್ತಾ ಹೋಗುವಾಗ ಅವ್ರಿಗೆ ಏನೋ ಒಂದು ಟಚ್ ಆಗಿ ಹೌದಲ್ಲ, ನಾನು ದೇವರನ್ನು ಪ್ರೀತಿಸ್ತೇನಂತ ಹೇಳಿ ಕ್ರಿಸ್ತನು ನನ್ನ ಪಾಪಗಳನ್ನು ಕ್ಷಮಿಸಿದ್ದಾರೆ, ನಾನು ಕೂಡ ಕ್ಷಮಿಸ್ತೇನೆ ಎಂಬುದಾಗಿ ಅವರನ್ನು ಆ ವಾಕ್ಯಕ್ಕೆ ಒಳಪಡಿಸಿದ್ರಂತೆ. ಹಾಲೆಲೂಯ. ದೇವರ ವಾಕ್ಯ ಹೇಳ್ತಾರೆ, ಒಬ್ಬರಿಗೊಬ್ಬರು ಉಪಕಾರಿಗಳು. ನಾವು ಸ್ಪೆಷಲಿಸ್ಟ್ಗಳು. ಯಾವುದರಲ್ಲಿ ಸ್ಪೆಷಲಿಸ್ಟ್ಗಳು ಗೊತ್ತುಂಟ? ಲೋಕಕ್ಕೆ ಇದು ಆಗುವುದಿಲ್ಲ, ಆದರೆ ದೇವರ ಮಕ್ಕಳಿಗೆ ಆಗ್ತದೆ. ಒಬ್ಬರು ದ್ವೇಷಿಸುವವರನ್ನು ಪ್ರೀತಿಸುವಂಥ ಸ್ಪೆಷಲಿಸ್ಟ್ಗಳು ನಾವು. ಅಪಕಾರ ಮಾಡುವವರಿಗೆ ಉಪಕಾರ ಮಾಡುವಂಥ ಸ್ಪೆಷಲಿಸ್ಟ್ಗಳು. ಬೈಯುವವರನ್ನು, ದೂಷಿಸುವವರನ್ನು ಆಶೀರ್ವದಿಸುವಂಥ ಒಂದು ಸ್ಪೆಷಲಿಸ್ಟ್ಗಳು. ಅವರ ಒಳ್ಳೆ ವಿಷಯಗಳನ್ನು ಮಾತಾಡುವಂಥ ಸ್ಪೆಷಲಿಸ್ಟ್ಗಳು ನಾವು. ಹಾಲೆಲೂಯ, ಹಾಲೆಲೂಯ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ದೇವರನ್ನಾಗಲಿ ದೇವ ಸೇವಕರನ್ನಾಗಲಿ ಇಲ್ಲಿ ದೂಷಣೆ ವಿಷಯ ಬರುವಾಗ ಒಬ್ಬರಿಗೊಬ್ಬರು ಅಂತ ಬರ್ತಾ ಇದೆ. ದೇವ ಮಕ್ಕಳನ್ನು ಕೂಡ ನಾವು ದೂಷಿಸಲಿಕ್ಕೆ ಹೋಗಬಾರ್ದು. ಕೆಲವೊಂದು ಸಾರಿ ನೋಡಿ, ನನಗೆ ಒಂದು ಬಹಳ ಖುಷಿ ತಂದದ್ದು ಯಾವುದು ಗೊತ್ತಾ? ನೋಡಿ, ನನಗೆ ಬಹಳ ಶಾಕ್ ಆಯ್ತು ಮಾತ್ರ ಅದು. ಆ ವಾಕ್ಯ ಪ್ರಥಮ ಸಾರಿ ನಾನು ಓದುವಾಗ ನನಗೆ ಬಹಳ ಆಶ್ಚರ್ಯ ತಂತು. ನಿಮಗೂ ಕೂಡ ಗೊತ್ತಿದೆ ಆ ವಾಕ್ಯ. ಯೂದನ ಪತ್ರಿಕೆಯಲ್ಲಿ ನೋಡುವಾಗ, ಯೂದನ ಪತ್ರಿಕೆಯಲ್ಲಿ ಎಷ್ಟು ಅಧ್ಯಾಯಗಳಿವೆ? ಎಷ್ಟು? 3-4?
8ನೇ ವಚನದಿಂದ 8, 9, 10, 8ರಿಂದ 10. ಹೀಗಿದ್ದರೂ ಜೂಡ್ ಓಕೆ. ಹೀಗಿದ್ದರೂ ಈ ಜನರು ಸ್ವಪ್ನಾವಸ್ಥೆಯಲ್ಲಿರುವವರಂತೆ, ನೋಡಿ ಹೇಗಿರುವಂತೆ, ಸ್ವಪ್ನಾವಸ್ಥೆಯಲ್ಲಿ ಇರುವವರಂತೆ ಅದೇ ರೀತಿಯಾಗಿ ಶರೀರವನ್ನು ಮಲಿನ ಮಾಡಿಕೊಳ್ಳುತ್ತಾರೆ, ಪ್ರಭುತ್ವವನ್ನು ಅಸಡ್ಡೆ ಮಾಡುತ್ತಾರೆ. ನೋಡಿ, ಪ್ರಭುತ್ವವನ್ನು ಅಸಡ್ಡೆ ಮಾಡುತ್ತಾರೆ. ಗೊತ್ತಾಯ್ತಾ? ಪ್ರಭುತ್ವ, ದೇವರು ಒಬ್ಬೊಬ್ಬರನ್ನು ಒಂದೊಂದು ಸ್ಥಾನದಲ್ಲಿ ಇಟ್ಟಿರ್ತಾರೆ, ಅದಕ್ಕೆ ಗೌರವ ಕೊಡಬೇಕಂತ ಬೈಬಲ್ ಹೇಳ್ತದೆ. ಆದರೆ ಅದನ್ನು ಅಸಡ್ಡೆ ಮಾಡುವಂಥದ್ದು, ಚೀಪಾಗಿ ನೋಡುವಂಥದ್ದು, ಆಮೇಲೆ ಅಸಡ್ಡೆ ಮಾಡುತ್ತಾರೆ. ಆಮೇಲೆ ಪದವಿಯವರನ್ನು ದೂಷಿಸುತ್ತಾರೆ. ಆದರೆ ಪ್ರಧಾನ ದೇವದೂತನಾದ ಮಿಕಾಯೇಲನು ಮೋಶೆಯ ಶವದ ವಿಷಯದಲ್ಲಿ ಸೈತಾನನೊಂದಿಗೆ ವ್ಯಾಜ್ಯ ವಾಗ್ವಾದ ಮಾಡಿದಾಗ ಅವನು ಸೈತಾನನ ಮೇಲೆ ದೂಷಣಾಭಿಪ್ರಾಯವನ್ನು ಹೇಳುವುದಕ್ಕೆ ಧೈರ್ಯಗೊಳ್ಳದೆ ಕರ್ತನು ನಿನ್ನನ್ನು ಖಂಡಿಸಲಿ ಅಂದನು. ನೋಡಿ, ಅವ ಸೈತಾನನೇ. ಯಾರು ಯಾರು? ಮಿಕಾಯೇಲ. ಸೈತಾನ ಈಗ ತನ್ನನ್ನು ಮಾಡಿದ ತಪ್ಪಿಗೆ ಸರಿಯಾದಂಥ ಪ್ರತಿಫಲ ಹೊಂದುವುದಕ್ಕಾಗಿ ದೊಬ್ಬಲ್ಪಟ್ಟಿದ್ದಾನೆ, ಪರಲೋಕ ಸ್ಥಾನದಿಂದ ಹೊರಗೆ ಹಾಕಲ್ಪಟ್ಟಿದ್ದಾನೆ. ಸೈತಾನನೇ, ಆಪಾದಕ ದೂತನೇ ಒಬ್ಬ. ಅವ ಸುಳ್ಳುಗಾರನೇ, ಸತ್ಯದಲ್ಲಿ ನಿಲ್ಲದವ. ಆದರೆ ದೇವರ ವಾಕ್ಯ ಹೇಳ್ತದೆ, ಪ್ರಧಾನ ದೇವದೂತನಾದ ಮಿಕಾಯೇಲನು ಮೋಶೆಯ ಶವದ ವಿಷಯದಲ್ಲಿ ಸೈತಾನನೊಂದಿಗೆ ವ್ಯಾಜ್ಯವಾಡಿ ವಾಗ್ವಾದ ಮಾಡಿದಾಗ ಅವನು ಸೈತಾನನ ಮೇಲೆ ದೂಷಣಾಭಿಪ್ರಾಯವನ್ನು ಹೇಳುವುದಕ್ಕೆ ಧೈರ್ಯಗೊಳ್ಳದೆ. ಯಾಕೆ ಧೈರ್ಯಗೊಳ್ಳಿಲ್ಲ ಗೊತ್ತುಂಟ? ಒಂದು ಸಮಯದಲ್ಲಿ ಇವ ಮಹಾಪದವಿಯಲ್ಲಿದ್ದವ, ಈಗ ಬಿದ್ದಿದ್ದಾನಾದರೂ ಕೂಡ ಧೈರ್ಯಗೊಳ್ತಾ ಇಲ್ಲ ದೂಷಿಸ್ಲಿಕ್ಕೆ. ಬಿದ್ದಿದ್ದಾನೆ, ದೂಷಿಸ್ಲಿಕ್ಕೆ ಧೈರ್ಯಗೊಳ್ತಾ ಇಲ್ಲ. ಯಾಕೆ? ಒಂದು ಸಮಯದಲ್ಲಿ ಇವ ಮಹಾಪದವಿಯಲ್ಲಿದ್ದವ. ನೋಡಿ, ಸೈತಾನ ಕೂಡ ಅದೇ ಮಾಡಿದ, ದಾವೀದ ಕೂಡ ಅದೇ ಮಾಡಿದ. ಹೌದಾ? ಸೌಲನ್ನು ಬೆನ್ನಟ್ಟಿಕೊಂಡು ಓಡಿಸಿಕೊಂಡು ಬರ್ತಾ ಇದ್ದಾನೆ, ಕೊಲ್ಲಿಕ್ಕೆ ನೋಡ್ತಾ ಇದ್ದಾನೆ, ಈಟಿ ಎಸೆಯುತ್ತಾ ಇದ್ದಾನೆ. ಸೌಲ ಯಾರೀಗ? ದೇವರಿಗೆ ಅವಿಧೇಯಾಗಿ ಪವಿತ್ರಾತ್ಮನನ್ನು ಕಳುಕೊಂಡು ದೇವರಿಂದ ಕಳುಹಿಸಲ್ಪಟ್ಟಂಥ ದುರಾತ್ಮನನ್ನು ಹೊಂದಿಕೊಂಡವ ಸೌಲ ಅಲ್ವಾ? ಹೌದಲ್ವಾ? ಅವನ ಮೇಲೆ ದುರಾತ್ಮ ಅವಾಗ ಮ್ಯಾನಿಫೆಸ್ಟ್ ಆಗ್ತಾ ಇತ್ತು. ದಾವೀದ ಹೋಗಿ ಕಿನ್ನರಿ ಕೊಯ್ ಅಂತೆಲ್ಲ ಬಾರಿಸಿ ಉಪಶಮನ ಮಾಡ್ತಾ ಇದ್ದ. ಅವಾಗ ಈಚೆ ಗೊಲ್ಯಾತನ ಒಂದು ಮರಣದ ನಂತರ, ಗೊಲ್ಯಾತನನ್ನು ಕೊಂದ ನಂತರ ಎಲ್ಲ ಪಿಕ್ಚರ್ ಚೇಂಜ್ ಆಯಿತು. ಯಾಕೆ? ಜನರು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು, ಸೌಲ ಎಷ್ಟು ಕೊಂದಂತೆ 1000 ಗಟ್ಟಲೆಯಾಗಿ ಕೊಂದ, ಮತ್ತೆ ದಾವೀದನು 10,000 ಗಟ್ಟಲೆಯಾಗಿ ಕೊಂದವರು. ಅರಸನಿಗೆ ಹೊಟ್ಟೆ ಕಿಚ್ಚು ಬಂದೇ ಬರ್ತದೆ. 1000 ಎಲ್ಲಿ, 10,000 ಎಲ್ಲಿ? ಹೊಟ್ಟೆ ಕಿಚ್ಚು ಬಂತು, ಮರ್ಡರ್ ಮಾಡಲಿಕ್ಕೆ ಹೋರಾಟ. ಆದರೆ ದೇವರು ದಾವೀದನನ್ನು ಸೌಲನ ಕೈಯಿಂದ ತಪ್ಪಿಸಿ ತೆಗೆದರು. ಆದರೆ ಸೌಲನು 2-3 ಬಾರೇನ ಏನಾಯಿತು? ಯಾರ ಕೈಗೆ ಸಿಕ್ಕಿದ? ದಾವೀದನ ಕೈಗೆ ಸಿಕ್ಕಿದ. ಆದರೆ ದಾವೀದ ಕೊನ್ನ. ಓಕೆ, ಯುದ್ಧಗಳು ನಡೆಯುವಾಗ ಸೌಲ ಕೊಲ್ಲಲ್ಪಡ್ತಾನೆ ಅಲ್ವಾ? ಅವನನ್ನು ಕೊಂದಂಥ ವ್ಯಕ್ತಿ ಬಂದು ಹೇಳುವಾಗ ಏನು ಹೇಳ್ತಾನೆ? ಒಳ್ಳೇದಾಯಿತು ನೀನು ಕೊಂದದ, ಅವ ಬಿದ್ದು ಹೋಗಿದ್ದಾನಂತ ಹೇಳಿದ್ನ. ಅಭಿಷಿಕ್ತನ ಮೇಲೆ ಕೈ ಹಾಕಿದಕ್ಕೆ ಅವನನ್ನೇ ಕೊಲ್ಲಿಸ್ತಾನೆ. ಹೌದಲ್ವಾ? ಅಲ್ಲಿ ನೋಡಿ, ಇಲ್ಲಿ ಏನು ನೋಡ್ತೇವೆ ಅಂದರೆ, ದಾವೀದ ಕೂಡ ಒಬ್ಬ ಒಂದು ಸಮಯದಲ್ಲಿ ಅವನ ಅಭಿಷೇಕಿಸಲ್ಪಟ್ಟವನು. ಆದರೆ ಈಗ ಅವಿಧೇಯತೆ ಮೂಲಕ ಬಿದ್ದು ಹೋಗಿದ್ದಾನೆ. ಅಂಥವನನ್ನು ಕೂಡ ದೂಷಿಸಲಿಕ್ಕೆ ಇಷ್ಟಪಡಲಿಲ್ಲ. ಭಾಳ ಜಾಗರೂಕರಾಗಿರ್ಬೇಕು. ಯಾಕಂದರೆ ನಾವು ಒಂದು ವೇಳೆ ದೂಷಣೆಯ ಮಾತುಗಳನ್ನು ಆಡೋದಾದರೆ ಅದರ ಫಲವನ್ನು ನಾವು ಕೊಯ್ಬೇಕಾಗ್ತದೆ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಮ್ಮ ಬಾಯಲ್ಲಿ ಬರುವಂಥ ಮಾತುಗಳ ಕುರಿತಾಗಿ ಎಚ್ಚರವಾಗಿರೋಣ. 1-2 ಮಾತಿನ ಕುರಿತಾಗಿ ನಾನು ಹೇಳ್ತೇನೆ. ಮತ್ತು ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಕೂಡ ನಾವು ಕುಗ್ಗಿಸಲ್ಪಟ್ಟಾಗ ಅನೇಕ ವಿಧವಾದಂಥ ಮಾತುಗಳು ಬರ್ತದೆ. ದೂಷಣೆ ಮಾತುಗಳು ಮಾತ್ರವಲ್ಲದೆ ಕೆಲವು ಸಾರಿ ಅಪನಂಬಿಕೆಯ ಮಾತುಗಳು. ಯಾವಾಗಲೂ ಮಾತಾಡ್ತಾ ಇರೋದು ಅಪನಂಬಿಕೆಯ ಮಾತುಗಳೇ. ದೇವರ ವಾಕ್ಯದಲ್ಲಿ ಹೆಚ್ಚೆಚ್ಚು ಕೂತ್ಕೊಳ್ಳೋಣ. ನಾವು ದೇವರ ವಾಕ್ಯ, ದೇವರಾತ್ಮನ ಸಹಾಯದಿಂದ ನಾವು ಓದೋಣ. ನಮ್ಮಲ್ಲಿ ಏನು ಬರ್ತದೆ? ನಂಬಿಕೆ ಹೆಚ್ಚುತ್ತದೆ.
ಹೆಚ್ಚುತ್ತದೆ. ಪ್ರಾರ್ಥನೆ ಮಾಡ್ತೇವೆ, ಮತ್ತೆ ಈ ಹೊರಗೆ ಬಂದೇನಾಗ್ತದೆ, ಪ್ರಾರ್ಥನೆ ಮಲ್ತೆ ಎರೆಗೊತ್ತು ಅವು ಬದಲಾಪಲೆಕ್ಕ ತೋಜಿಜ್ಜಿ ಪ್ರಾರ್ಥನೆ ಮಾಡಿ ಬರೋದು, ಮತ್ತೆ ಅಪನಂಬಿಕೆಯ ಮಾತುಗಳನ್ನು ಮಾತಾಡೋದು. ನಾನು ಒಂದು ವಿಷಯ ಹೇಳ್ತೇನೆ. ಒಂದು ಸಾರಿ ನಿಮಗೆ ಹೇಳಿದ್ದೆ, ಸಾರಳು ಗರ್ಭವತಿ ಆಗುವುದಕ್ಕೆ ಶಕ್ತಿಯನ್ನು ಹೇಗೆ ಪಡ್ಕೊಂಡ್ಲಂತೆ ದೇವರ ವಾಕ್ಯ ಹೇಳ್ತದೆ, ನಂಬಿಕೆಯಿಂದಲೇ. ಹಲ್ಲೆಲೂಯ. ನಂಬಿಕೆ ಶಕ್ತಿಯನ್ನು ಕೊಡ್ತದೆ. ಹಲ್ಲೆಲೂಯ. ಅವಳು ಗರ್ಭವತಿಯಾಗುವುದಕ್ಕೆ ಶಕ್ತಿಯನ್ನು ಪಡೆದುಕೊಂಡದ್ದು ನಂಬಿಕೆಯಿಂದಲೇ. ನಂಬಿಕೆ ಪವರ್ ರಿಲೀಸ್ ಮಾಡ್ತದೆ. ಹಲ್ಲೆಲೂಯ. ನಮ್ಮ ನಂಬಿಕೆಯ ಪವರಲ್ಲಿ ರಿಲೀಸ್ ಆಗುವಾಗ ಅಲ್ಲಿ ವರ್ಕ್ ಆಗ್ತದೆ, ಕಾರ್ಯಗಳು ನಡೀತದೆ. ಹಲ್ಲೆಲೂಯ. ಆದ್ದರಿಂದ ನಾವು ಅಪನಂಬಿಕೆಯ ಮಾತುಗಳು ಯಾವತ್ತೂ ಮಾತಾಡೋದೇ ಬೇಡ. ನನಗೆ ಕೀರ್ತನೆಗಾರನ ಮಾತುಗಳು ಖುಷಿಯಾಗೋದು. 23ನೇ ಕೀರ್ತನೆ ಏನು ಹೇಳ್ತದೆ? ದೇವರ ಮಕ್ಕಳೇ, ಎಲ್ಲ ಪರಿಸ್ಥಿತಿಗಳು ಎದುರಿಗೆ ಬರುವಾಗ ನಾವು ಅಂಥ ಮಾತುಗಳನ್ನು ಆಡೋಣ. ಏನು ಹೇಳ್ತದೆ? 23ನೇ ಕೀರ್ತನೆ 1ನೇ ವಚನ ಏನು ಹೇಳ್ತದೆ? ಯೆಹೋವನು ನನಗೆ ಕುರುಬನು, ಕೊರತೆ ಪಡೆಯನು. ಒಂದು ವೇಳೆ ಕೊರತೆಯು ಏನಾದರೂ ಬಂದು ಮುಟ್ಟುತ್ತದೋ ಅನ್ನುವಂಥ ಸಂದರ್ಭದಲ್ಲಿ ನಮ್ಮ ನಾಲಿಗೆ ವಿಚಾರದಲ್ಲಿ ಬಹಳ ಜಾಗರೂಕರಾಗಿರೋಣ. ಹೇಳೋಣ, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆಯನು. ಹಲ್ಲೆಲೂಯ. ಕೆಲವು ದೇವರ ಮಕ್ಕಳು ತಮ್ಮ ಜೀವಿತ ಕಾಲದಲ್ಲಿ ಒಂದು ರೂಢಿಯನ್ನು ಬೆಳೆಸ್ಕೊಂಡಿದ್ದಾರೆ. ಏನು ಗೊತ್ತುಂಟ? ಬೆಳಿಗ್ಗೆ ಎದ್ದುಕೊಂಡು ಪ್ರಾರ್ಥನೆ ಮಾಡೋದು, ಬೈಬಲ್ ಓದೋದು ಮಾತ್ರವಲ್ಲದೆ ಒಂದು ಸ್ವಲ್ಪ ಸಮಯ ಕನ್ಫೆಷನ್ಗೂ ಕೂಡ ಕೊಡ್ತಾರೆ, ಕನ್ಫೆಸ್ ಮಾಡ್ತಾರೆ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಮತ್ತು ನೆಕ್ಸ್ಟ್ ವರ್ಡ್ ಏನು ಹೇಳ್ತದೆ? ಪರಿಸ್ಥಿತಿಗಳು ಏನೇ ಇರಲಿ, ನಮ್ಮನ್ನು ಅಪನಂಬಿಕೆಗೆ ನಡೆಸುವಂಥ ವಾತಾವರಣವು, ಕುಗ್ಗಿಸುವುದಕ್ಕೆ ನಡೆಸುವಂಥ ವಾತಾವರಣವು, ದೂಷಣೆಯ ಮಾತುಗಳು ಬರುವುದಕ್ಕೆ ನಡೆಸುವ ವಾತಾವರಣ, ಎಂಥ ವಾತಾವರಣನೇ ಬರಲಿ, ಆ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಕನ್ಫೆಸ್ ಮಾಡೋಣ. ಹಲ್ಲೆಲೂಯ. ಹಲ್ಲೆಲೂಯ. ಆತನು ಹಸಿರು ಗಾವಲುಗಳಲ್ಲಿ ನನ್ನನ್ನು ತಂಗಿಸ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ಆಮೇಲೆ 3ನೇ ವಚನ, ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನಡೆಸ್ತಾನೆ. 4, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು, ನಾನು ಭಯ ಪಡುವುದಿಲ್ಲ. ನನ್ನ ಜೀವಿತದ ದಿನಮಾನಗಳು ಕಾರ್ಗತ್ತಲಿನ ಕಣಿವೆಯ ಅನುಭವದ ದಿನಮಾನಗಳು ಇದ್ದರೂ ಕೂಡ ದೇವರು ನನ್ನ ಸಂಗಡ, ನಾನು ಭಯ ಪಡುವುದಿಲ್ಲ ಎಂಬ ಮಾತನ್ನು ಹೇಳಬೇಕು. ಆಮೇಲೆ ನಿನ್ನ ಕೋಲು, ನಿನ್ನ ಹೆದರೇನು, ನಿನ್ನ ದೊಣ್ಣೆಯು, ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ಆಮೇಲೆ ಅದು ಕೋಲು ಮತ್ತು ದೊಣ್ಣೆ ಏನಂತ ಗೊತ್ತಾಯ್ತಾ? ಕೋಲು ಏನು, ದೊಣ್ಣೆ ಏನು, ಯಾರಿಗೆ ಗೊತ್ತುಂಟು? ಒಂದು 2 ಕೋಲುಗಳಲ್ಲ, ದೊಣ್ಣೆ ಮತ್ತು ಕೋಲು ಅಂದರೆ 2 ಕೋಲುಗಳು. ಅದರಲ್ಲಿ ಒಂದು ಕೋಲು ಅನ್ನುವಂಥದ್ದು ಅದು ಹೀಗಿರ್ತದೆ. ಓಕೆ, ಅದರಲ್ಲಿ ಕೆಲವು ಕೆಲಸ ಕುರುಬ ಮಾಡ್ತಾನಂತೆ. ಏನು ಮಾಡ್ತಾನೆ ಗೊತ್ತಾ? ಕುರಿಗಳು ಹೋಗಬಾರದ ಸ್ಥಳಕ್ಕೆ ಹೋಗೋ ಉದ್ದವಾದ ಒಂದು ಕೋಲು ಇಟ್ಕೊಳ್ತಾನೆ, ಅದರಲ್ಲಿ ಹೀಗೆ ಎಳಿತಾನಂತೆ. ಮತ್ತೆ ಅದಕ್ಕೆ ತಿನ್ನಿಸ್ಲಿಕ್ಕೆ ಎತ್ತರವಾದ ಗಿಡ ಮರಗಳನ್ನೆಲ್ಲ ಅದರಲ್ಲಿ ಕೊಕ್ಕೆ ಕೋಲಿಂದ ಬಗ್ಗಿಸಿ ತಿನ್ನಿಸ್ತಾನಂತೆ. ಓಕೆ, ಮೇಯಿಸೋದು, ತಿನ್ನಿಸುವಂಥ, ಫೀಡ್ ಮಾಡುವಂಥದ್ದು. ಮತ್ತು ತಪ್ಪಿ ಹೋಗದಂತೆ ಕಾಯುವಂಥದ್ದು, ಫೀಡ್ ತಿನ್ನಿಸುವಂಥದ್ದು. ಇನ್ನೊಂದು ದೊಣ್ಣೆ ಏನು, ಯಾವುದಕ್ಕೆ ಅದು? ಒಂದು ಕಡೆ ಅದಕ್ಕೂ ಹೊಡಿಲಿಕ್ಕೆ, ಆದರೆ ಅದಕ್ಕಿಂತ ಹೆಚ್ಚಾಗಿ ಈ ದೊಣ್ಣೆ ಅನ್ನುವಾಗ, ಈ ಬೆತ್ತ ಅನ್ನುವಾಗ ಅದಕ್ಕಿರ್ಬೋದು, ಆದರೆ ದೊಣ್ಣೆ ಅನ್ನುವಾಗ ಅದಕ್ಕೆ ಹೊಡೋದಕ್ಕಿಂತಲೂ ಹೆಚ್ಚಾಗಿ ಈ ಸಿಂಹಗಳು, ತೋಳಗಳು ಹಿಡಿಲಿಕ್ಕೆ ಬರುವಾಗ ಫೈಟ್ ಮಾಡೋದಕ್ಕೆ, ಇವುಗಳನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಇರುವಂಥ ಸಾಧನ. ಹಾಗಾದರೆ ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗ ನೀನು ಹತ್ತಿರವಿರುವುದರಿಂದ ಕೇಡಿಗೆದರನು, ನಿನ್ನ ದೊಣ್ಣೆಯು ಕೋಲು ನನಗೆ ಧೈರ್ಯ ಕೊಡುತ್ತದಂದರೆ, ಇದು ಯಾವುದನ್ನು, ದೊಣ್ಣೆ ಮತ್ತು ಕೋಲು ಯಾವುದನ್ನು ಸೂಚಿಸಿದ್ರೆ ಗೊತ್ತುಂಟ? ನಮ್ಮನ್ನು ಪ್ರೊಟೆಕ್ಟ್ ಮಾಡುವಂಥದ್ದು, ನಮಗೆ ಮನ್ನವಾಗಿರುವಂಥದ್ದು, ನಮ್ಮ ಆತ್ಮಿಕ ಜೀವಿತದ ಪಾಲನೆ ಪೋಷಣೆ ಮತ್ತು ನಮ್ಮನ್ನು ಪ್ರೊಟೆಕ್ಟ್ ಮಾಡುವಂಥದ್ದು ಯಾವುದು?
ನಾನು ಪಾಪಕ್ಕೆ ಹೋಗದ ಹಾಗೆ ನಿನ್ನ ಹೃದಯಗಳನ್ನು, ನಿನ್ನ ನುಡಿಗಳನ್ನು ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ ಅಂತ ಹೇಳ್ತದೆ ವರ್ಡ್ ಆಫ್ ಗಾಡ್. ಹಲ್ಲೆಲೂಯಾ. ದೇವರು ನಮ್ಮ ಸಂಗಡ ಇದ್ದಾನೆ, ದೇವರ ವಾಕ್ಯ ನಮ್ಮ ಸಂಗಡ ಇರ್ತದೆ. ಆದ್ದರಿಂದ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಹೆದರ್ಬೇಕಂತೆಲ್ಲ ನಾವು ನೆಗೆಟಿವ್ ಕನ್ಫೆಸ್ ಮಾಡಬಾರ್ದು. ಪರಿಸ್ಥಿತಿಗಳ ಸಮಯದಲ್ಲಿ ಇಂಥ ವಾಕ್ಯಗಳನ್ನು ಕನ್ಫೆಸ್ ಮಾಡಬೇಕು. ಹಲ್ಲೆಲೂಯಾ. ಅಲ್ಲಿ ಸಮಸ್ಯೆ ಆಗ್ತಾ ಉಂಟು, ಇಲ್ಲಿ ಸಮಸ್ಯೆ ಆಗ್ತಾ ಉಂಟು, ನಿನ್ನ ಮಗ್ಗುಲಲ್ಲಿ 1000 ಜನರು, ನಿನ್ನ ಬಲಬದಿಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ತಟ್ಟದ್ದು ಅಂತ ಹೇಳ್ತಾರೆ. ಕನ್ಫೆಸ್ ಮಾಡಬೇಕು. ಏನೇ ಆಗಲಿ ನನಗೇನಾಗೋದಿಲ್ಲ, ಏನೇ ಆಗಲಿ ನನಗೇನಾಗೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ಇಷ್ಟವಾದಂಥ ಒಂದು ಸಂಗೀತ ಏನಂದರೆ, ಜಯವು ನಮ್ಮದೇ, ನಿರೀಕ್ಷೆ. ಜಯವು ನಿಮ್ಮದ, ನಮ್ಮದ, ನಿರೀಕ್ಷೆ ನಮಗಿರಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ದೇವರು ಯೇಸು ಕ್ರಿಸ್ತನ ಮೂಲಕ ನಮ್ಮ ದೇವರು ಮಾತ್ರ ನಮ್ಮ ತಂದೆಯಾಗಿದ್ದಾನೆ, ಯಾವಾಗಲೂ ನಮ್ಮೊಂದಿಗೆ ಇರುವ ಆತನಾಗಿದ್ದಾನೆ. ಅದನ್ನು ಎಲ್ಲ ಪರಿಸ್ಥಿತಿಗಳಲ್ಲಿ ನಮ್ಮ ಮಾತುಗಳ ಕುರಿತಾಗಿ ಎಚ್ಚರವಾಗಿರೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೆಗೆಟಿವ್ ಮಾತುಗಳನ್ನು ಆಡೋದಾದರೆ ನೆಗೆಟಿವ್ ಫ್ರೂಟ್ಗಳನ್ನು ಕೊಯ್ಯಬೇಕಾಗ್ತದೆ. ಪಾಸಿಟಿವ್ ಅಂದರೆ ವರ್ಡ್ ಆಫ್ ಗಾಡನ್ನ ಪ್ರಕಾರ ನಮ್ಮ ಮಾತುಗಳು ಇರುವುದಾದರೆ ವರ್ಡ್ ಆಫ್ ಗಾಡ್ನ ಆಶೀರ್ವಾದವನ್ನು ನಮ್ಮ ಜೀವಿತದಲ್ಲಿ ನಾವು ಕಾಣ್ತೇವೆ. ಹಲ್ಲೆಲೂಯಾ. ದೇವರ ಹೃದಯದ ಆಶೆ ಪ್ರಿಯರೇ, ನಾವು ಯಾವಾಗಲೂ ನಮ್ಮ ನಾಲಿಗೆಯ ಮಾತುಗಳಲ್ಲಿ ಎಚ್ಚರವಾಗಿರಬೇಕು. ತೊಂದರೆಗೆ ಒಳಬಾರದು, ಬೋನಿಗೆ ನಾವು ಬೀಳಬಾರ್ದು. ದೇವರ ಹೃದಯದ ಆಶೆ. ಹಲ್ಲೆಲೂಯಾ. ಆದ್ದರಿಂದ ಒಂದು ವೇಳೆ ಇವತ್ತಿನವರೆಗೂ ತಮ್ಮ ನಾಲಿಗೆಯ ಕುರಿತಾಗಿ ನಮ್ಮಲ್ಲಿ ಯಾರಾದರೂ ಎಚ್ಚರವಾಗಿರೋದಾದರೆ ದೇವರಿಗೆ ಸ್ತೋತ್ರ. ಒಂದು ವೇಳೆ ಎಚ್ಚರವಿಲ್ಲದ್ರೆ ಎಚ್ಚರವಾಗೋಣ ನಾವು. ಹಲ್ಲೆಲೂಯಾ. ಒಂದು ಕ್ಷಣ ನಾವು ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿದ ನಂತರ ಹಾಗೆಯೇ ನಾವು ಎದ್ದು ನಿಂತ್ಕೊಳ್ಳೋಣ. ಒಂದು ಕ್ಷಣ ನಮ್ಮ ಜೀವಿತವನ್ನು ಪರಿಚಯ ಮಾಡಿಕೊಳ್ಳೋಣ. ನಮ್ಮ ನಾಲಿಗೆಯಲ್ಲಿರುವಂಥ ಶಕ್ತಿಯ ಕುರಿತಾಗಿ ನಾವು ತಿಳಿದುಕೊಂಡಿದ್ದೇವೆ. ನಮ್ಮ ನಾಲಿಗೆಯನ್ನು ಯಾವುದಕ್ಕಾಗಿ ನಾವು ಉಪಯೋಗಿಸ್ತಾ ಇದ್ದೇವೆ? ನಾಲಿಗೆಯ ಬೇರೆ ಬೇರೆ ಮಾತುಗಳು ನಾಲಿಗೆಯಲ್ಲಿ ಬರ್ತದೆ. ಬೇಸರದ ಸಮಯದಲ್ಲಿ ಬರುವ ಮಾತು, ಸಿಟ್ಟಿನ ಸಮಯದಲ್ಲಿ ಬರುವ ಮಾತು, ಕುಗ್ಗಿಸಲ್ಪಟ್ಟಾಗ ಬರುವಂಥ ಮಾತು, ಕೆಲವು ಸಂದರ್ಭಗಳಲ್ಲಿ ಬರುವಂಥ ಮಾತಿನ ಕುರಿತಾಗಿ ನಾವು ಎಚ್ಚರವಾಗಿರೋಣ. ದೇವರ ವಾಕ್ಯದ ವಿರುದ್ಧವಾದಂಥ ಬೀಜವನ್ನು ಬಿತ್ತುವುದು ಬೇಡ. ದೇವರ ಸಹಾಯದ ಮೂಲಕ ನಾವು ಒಳ್ಳೆಯದನ್ನೇ ಮಾತಾಡೋರಾಗೋಣ. ಒಂದು ಕಡೆ ದೇವರನ್ನು ಸ್ತುತಿಸುವುದು, ಇನ್ನೊಂದು ಕಡೆ ಸಹೋದರರನ್ನು ಶಪಿಸುವುದು. ಯಾಕೋಬನು ಹೇಳ್ತಾನೆ, ಇದು ಅಯುಕ್ತವಾಗಿದೆ ಎಂಬುದಾಗಿ. ಒಂದು ವೇಳೆ ನಮ್ಮಲ್ಲಿ ಇದ್ದರೆ ಅದರಿಂದ ಹೊರಗೆ ಬರೋಣ, ಇಲ್ಲದಿದ್ದರೆ ದೇವರಿಗೆ ಸ್ತೋತ್ರ, ಕಂಟಿನ್ಯೂ ಆಗಿ ಹೋಗೋಣ. ನಮ್ಮ ಬಾಯಲ್ಲಿ ಯಾವಾಗಲೂ ಪಾಸಿಟಿವ್ ಇರಲಿ, ನಂಬಿಕೆಯ ಮಾತುಗಳಿರಲಿ. ಎಂಥ ಸಿಚುವೇಶನ್ ಇರಲಿ, ನಂಬಿಕೆ ಮಾತುಗಳನ್ನು ಮಾತಾಡೋಣ. ನನ್ನ ದೇವರು ನನ್ನೊಂದಿಗಿದ್ದಾರೆ, ನನ್ನ ದೇವರು ಈ ಪರಿಸ್ಥಿತಿಗಳಿಂದ ಬಿಡುಗಡೆ ಮಾಡ್ತಾರೆ, ನನಗೆ ಜಯ ಉಂಟು, ನನ್ನ ಸ್ವಾಮಿ ನನ್ನ ಪ್ರಾರ್ಥನೆಯನ್ನು ಕೇಳುತ್ತಾರೆ, ನಾನು ಕೈ ಹಾಕಿದ ಕಾರ್ಯದಲ್ಲಿ ದೇವರ ಸಹಾಯ ಇದ್ದೇ ಇದೆ, ಪ್ರಾರಂಭಗೊಳಿಸಿದ್ದನ್ನು ಅಂತಗೊಳಿಸುವಂಥ ಕೃಪೆಯನ್ನು ದೇವರು ನನಗೆ ಕೊಟ್ಟಿದ್ದಾನೆ, ಇನ್ನೂ ಕೂಡ ಕೊಡ್ತಾನೆ. ಇಂಥ ಮಾತುಗಳನ್ನು ನಾವು ಮಾತಾಡ್ತಾ ಇರೋಣ. ಆಗ ಮಿರಾಕಲ್ಸ್, ಅದ್ಭುತಗಳು ನಮ್ಮ ಮುಂದೆ ಇರ್ತದೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯ ದೇವರೇ, ನಮ್ಮ ನಾಲಿಗೆಯ ಮಾತುಗಳಲ್ಲಿ ದೇವರೇ ಎಂತೆಂಥ ಮಾತುಗಳನ್ನು ಯಾವ್ಯಾವ ಸಂದರ್ಭದಲ್ಲಿ ಆಡಿದ್ದೆವು, ಈಗ ನಿನ್ನ ಮುಂದೆ ನಾವಿದ್ದೇವೆ ಸ್ವಾಮಿ, ಕ್ಷಮಿಸು. ಯಾವಾಗಲೂ ನಂಬಿಕೆಯ ಮಾತುಗಳನ್ನು ಆಡಿ ದೈವಿಕ ಶಕ್ತಿಯನ್ನು ಪಡೆದುಕೊಂಡು, ನಂಬಿಕೆ ಮೂಲಕ ದೈವಿಕ ಶಕ್ತಿಯನ್ನು ಪಡೆದುಕೊಂಡು ದೇವರೇ ನಿನ್ನ ಆಶೀರ್ವಾದವನ್ನು ಕಾಣುವಂತೆ, ಸಾರಳ ಹಾಗೆ ನಿನ್ನ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರುವುದನ್ನು ಕಾಣುವಂತೆ ಸ್ವಾಮಿ ನಮಗೆ ಸಹಾಯ ಮಾಡು. ನೆಗೆಟಿವ್ ಮಾತುಗಳಿಂದ ಯಾರ ಜೀವಿತವನ್ನು ಹೊರಗೆ ತರಬೇಕು, ಹೊರಗೆ ತಾ. ನಾಲಿಗೆ ಕಂಟ್ರೋಲಲ್ಲಿ ಇಲ್ಲದ ಪಕ್ಷದಲ್ಲಿ ಅಲ್ಲಿ ಕಂಟ್ರೋಲಿಗೆ ತಾ ಸ್ವಾಮಿ. ನಿನ್ನ ಕಾರ್ಯ ನಡೆಯಲಿ ದೇವರೇ, ಒಳ್ಳೆ ಕಾರ್ಯ ನಡೆಯಲಿ,
ಅದ್ಭುತ ನಡೆಯಲಿ. ಪ್ರಾರ್ಥನೆ ಕೇಳದಕ್ಕಾಗಿ ಸ್ತೋತ್ರ. ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೇನ್, ಆಮೇನ್.